ಡಿಯರ್ ಸ್ಟೂಡೆಂಟ್ಸ್, ಸೊ ನಾವು ಪ್ರಾಬಿಲಿಟಿ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಕ್ಲಾಸ್ 11th. ಓಕೆ, ಅದರಲ್ಲಿ ಫಸ್ಟ್ ಎಕ್ಸಸೈಸ್ ಆಲ್ರೆಡಿ ಮುಗ್ದಿದೆ. ಸೆಕೆಂಡ್ ಎಕ್ಸಸೈಸ್ ಅಲ್ಲಿ 8 ಕ್ವಶನ್ಸ್ ಮುಗ್ದಿದ್ದಾವೆ. ರೈಟ್, ಫ್ರಮ್ 9th ಕ್ವಶನ್ ಟುಡೇ ವಿ ಹ್ಯಾವ್ ಟು ಕಂಟಿನ್ಯೂ ದ ಎಕ್ಸಸೈಸ್ ಪ್ರಾಬ್ಲಮ್ಸ್. ಓಕೆ, ಸೊ ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ಲಿಂಕ್ ವಿಲ್ ಬಿ ಇನ್ ದ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಚಾಪ್ಟರ್ ಇಂದ ಲಿಂಕ್ ಸಿಗುತ್ತೆ. ಆ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅದ್ರ ಪ್ಲೇ ಲಿಸ್ಟಿಗೆ ಹೋಗ್ತೀರಾ. ಆ ಪ್ಲೇ ಲಿಸ್ಟಲ್ಲಿ ನಿಮಗೆ ಆರ್ಡರ್ ವೈಸ್ ಎಲ್ಲ ಲೆಕ್ಚರ್ ಸಿಗುತ್ತೆ. ಸೊ ದಯವಿಟ್ಟು ಇಟ್ ಈಸ್ ಮೈ ಸ್ಮಾಲ್ ರಿಕ್ವೆಸ್ಟ್, ಕೈಂಡ್ಲಿ ವಾಚ್ ಅಕಾರ್ಡಿಂಗ್ ಟು ದಿ ಆರ್ಡರ್. ಓಕೆ, ಯಾಕಂದರೆ ನೀವು ಮಿಡಲಲ್ಲಿ ಬಂದು ಒಂದೇ ಸತಿ ನೋಡಿದ್ರೆ ನಿಮಗೆ ಮುಂಚೆ ಹೇಳಿರೋ ಕ್ಲಾಸಸ್ಸು ಗೊತ್ತಿರೋದಿಲ್ಲ, ಹೌದಲ್ವಾ? ಆವಾಗ ಪ್ರಾಪರ್ ಕನೆಕ್ಷನ್ ಬಿಲ್ಡ್ ಆಗೋದಿಲ್ಲ, ಪ್ಲಸ್ ನಿಮಗೆ ಗೊತ್ತೂ ಆಗಲ್ಲ ಅಲ್ಲಿ. ಯಾಕಂದರೆ ಕೆಲವೊಂದು ಥಿಂಗ್ಸ್ ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಡ್ತೀನಿ, ಬಟ್ ನೀವು ಪ್ರೀವಿಯಸ್ ಲೆಕ್ಚರ್ ವಾಚ್ ಮಾಡಿಲ್ಲ ಅಂದರೆ ನಿಮಗದು ಗೊತ್ತಾಗಲ್ಲ. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಬಿಗಿನ್ ದ ಪ್ರಾಬ್ಲಮ್ಸ್. ಅಬ್ಸರ್ವ್ ಮಾಡಿ, ಕ್ವೆಶ್ಚನ್ ನಂಬರ್ 9 ಏನು ಕೊಟ್ಟಿದ್ದಾರೆ. ಇಫ್ 2/11 ಈಸ್ ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದ ಇವೆಂಟ್ ನಾಟ್ ಎ? ಓಕೆನಾ? ಸೊ ಏನು ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಒನ್ ಇವೆಂಟ್ ಈಸ್, ಓಕೆ, ನಾಟ್ ಎ ಅಂತ ಹೇಳಿದಾರಾ? ಸೊ ಒಂದು ಕೆಲಸ ಮಾಡೋಣ, ಇವೆಂಟ್ನ ಎ ಅಂತಾನೆ ತಗೊಳ್ಳೋಣ. ಓಕೆ ಓಕೆ, ಲೆಟ್ ಎ ಬಿ ದ ಇವೆಂಟ್. ಎ ಬಿ ದ ಇವೆಂಟ್ ಗಿವನ್ ಏನಿದೆ, ಪ್ರಾಬಬಿಲಿಟಿ ಆಫ್ ದಟ್ ಇವೆಂಟ್ ಈಸ್ ಎಷ್ಟು? 2/11. ನಮಗೆ ಗೊತ್ತಿದೆ, ಏನು ಗೊತ್ತಿದೆ? ವಿ ನೋ ದಟ್, ನಾನು ನಿಮಗೆ ಹೇಳಿದ್ದೆ, ಪ್ರಾಬಬಿಲಿಟಿ ಆಫ್ ಎನಿ ಇವೆಂಟ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ನಾಟ್ ದಟ್ ಇವೆಂಟ್ ಈಸ್ ಈಕ್ವಲ್ ಟು 1. ಓಕೆ, ಈ ರಿಸಲ್ಟ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಅವ್ರು ಕೇಳಿರೋದೇನು? ಇದನ್ನು ಕೇಳಿದ್ದಾರೆ, ಪ್ರಾಬಬಿಲಿಟಿ ಆಫ್ ನಾಟ್ ಎ. Right, so therefore probability of not A is equal to 1 minus probability of A, which is equal to 1 minus, what is probability of A? ಕೊಟ್ಟಿದ್ದಾರೆ 2/11. 11 ones 11 minus 2, LCM ತಗೊಂಡ್ರೆ ಗೊತ್ತಾಗ್ಬಿಡುತ್ತಾನೆ 11, ಇಲ್ಲಿ 11 minus 2. therefore probability of not A is equal to 11 minus 2 ಎಷ್ಟಪ್ಪ? 9 divided by 11. ಅರ್ಥ ಆಗ್ತಿದೆಯಾ? ಸೊ ದಿಸ್ ಬಿಕಮ್ಸ್ ಯುವರ್ ಫೈನಲ್ ಆನ್ಸರ್. ಓಕೆ, ರೈಟ್, ಈಸಿ ಇದೆ. ಜಸ್ಟ್ ಈ ರಿಸಲ್ಟ್ನ ನೆನ್ಪಿಡಿ. ಈವನ್ ಕಾಂಪಿಟೇಟಿವ್ ಪರ್ಪಸ್ಸಿಗೂ ಅಷ್ಟೇ ಈ ರಿಸಲ್ಟ್ ನೆನಪಿರಲಿ. ಪ್ರಾಬಿಲಿಟಿ ಆಫ್ ಎನಿ ಇವೆಂಟ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇಟ್ಸ್ ಕಾಂಪ್ಲಿಮೆಂಟರಿ ಇವೆಂಟ್. ಕಾಂಪ್ಲಿಮೆಂಟ್, ಓಕೆ, ನಾಟ್ ಎ ಅಂತ ಇದ್ರು ಓಕೆ, ಇದನ್ನ ಪಿ ಆಫ್ ಎ ಡ್ಯಾಶ್ ಅಂತ ಕೇಳಿದ್ರು ಓಕೆ. ಓಕೆ, ನಿಮಗೆ ಗೊತ್ತಿದೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತ. ಓಕೆ, ಒಂದು ಇವೆಂಟು ಆಗೋದು ಪ್ಲಸ್ ಆಗದೇ ಇರುವಂಥದ್ದು ಎರಡೂ ಔಟ್ಕಮ್ಸ್ನ ನಾವು ಪ್ರಾಬಬಿಲಿಟಿನ ಆ್ಯಡ್ ಮಾಡಿದ್ರೆ ಅದು 1 ಆಗುತ್ತೆ. ಓಕೆ, ಪ್ರೀವಿಯಸ್ ಲೆಕ್ಚರ್ಸಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ರೈಟ್, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 10. ಎ ಲೆಟರ್ ಈಸ್ ಚೂಸನ್ ಅಟ್ ರ್ಯಾಂಡಮ್ ಫ್ರಮ್ ದ ವರ್ಡ್ ಅಸಾಸಿನೇಷನ್. ಯಾವ ವರ್ಡು? ಅಸಾಸಿನೇಷನ್. ಸ್ಪೆಲ್ಲಿಂಗ್ ಸ್ವಲ್ಪ ಕರೆಕ್ಟಾಗಿ ಬರೀರಿ. ಅಸಾಸಿನೇಷನ್. ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಲೆಟರ್ ಈಸ್ ವೋವಲ್ ಕಾನ್ಸನೆಂಟ್. ಎರಡು ಪ್ರಾಬಬಿಲಿಟಿ ಕೇಳಿದ್ದಾರೆ, ಹೌದಾ? ಸೊ ಸಿಂಪಲ್. ಫಸ್ಟ್ ಆಫ್ ಆಲ್ ಗಿವನ್ ವರ್ಡ್ ಏನಿದೆ ಅದನ್ನು ಬರ್ತಿದ್ದೀರಾ. ಓಕೆ, ಗಿವನ್ ವರ್ಡ್ ಈಸ್ ಅಸಾಸಿನೇಷನ್. ಸೊ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದಾವೆ ಇದರಲ್ಲಿ ಕೌಂಟ್ ಮಾಡ್ರಿ. 1 2 3 4 5 6 7 8 9 10 11 12 13 ಟೋಟಲ್. ಕರೆಕ್ಟಾ? ಈಗ ಅವ್ರು ಕೇಳ್ತಿರೋದೇನು? ಓವಲ್ಸ್ ಕಾನ್ಸನೆಂಟ್ ಇಂದು ಪ್ರಾಬಬಿಲಿಟಿ ಏನು? ಫಸ್ಟ್ ಓವಲ್ಸ್ ಎಷ್ಟಿದಾವೆ ಅಂತ ನೋಡಿ, ಕೌಂಟ್ ಮಾಡಿ. AEIOU, ರೈಟ್? 1 2 3 4 5 6. ಸೊ ಓವಲ್ಸ್ ಇಸ್ ಈಕ್ವಲ್ ಟು 6. ಓಕೆ, ಕಾನ್ಸನೆಂಟ್ ಎಷ್ಟಿದಾವೆ? ಕಾನ್ಸನೆಂಟ್ಸ್ ಎಷ್ಟಿದಾವೆ? ರಿಮೈನಿಂಗ್ 13ಅಲ್ಲಿ 6 ಹೋದ್ರೆ ಎಷ್ಟು ಉಳಿಯುತ್ತಪ್ಪ ನಿಮ್ಮ ಹತ್ರ? 7. 6 + 7 13. ಸೊ 13ಅಲ್ಲಿ 6 ಹೋದ್ರೆ 7. ರೈಟ್? ಎಸ್ ಆರ್ ನೋ? ರೈಟ್. ನೆಕ್ಸ್ಟ್, ಈಗ ನಮ್ಮ ಹತ್ರ ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು? ಸೆಟ್ ಆಫ್ ದ ಲೆಟರ್ಸ್, ರೈಟ್? ಸೊ ದೇರ್ ಫೋರ್ ವಿ ಹ್ಯಾವ್, ನಮ್ಮ ಹತ್ರ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಅಂದರೆ ಈ ಎಲ್ಲ ಲೆಟರ್ಸು. ಕರೆಕ್ಟ್? ಕರೆಕ್ಟ್. ನೆಕ್ಸ್ಟ್, ವಾವಲ್ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಅದನ್ನು ಇವೆಂಟ್ ಅನ್ಕೊಳ್ಳೋಣ. ಲೆಟ್ ಎ ಬಿ ದ ಇವೆಂಟ್. ಎ ಬಿ ದ ಇವೆಂಟ್ ಏನು? ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಲೆಟರ್ ಈಸ್ ಓವೆಲ್. ಎ ಲೆಟರ್ ಈಸ್ ಚೋಸನ್. ಓಕೆ, let A be the event of what? Selecting or choosing. Selecting a vowel. Okay, then probability of that event is equal to number of
ಎಲಿಮೆಂಟ್ಸ್ ಇನ್ ದಟ್ ಇವೆಂಟ್ ಡಿವೈಡೆಡ್ ಬೈ ಸ್ಯಾಂಪಲ್ ಸ್ಪೇಸ್. ಹೌದಾ? ಎನ್ ಆಫ್ ಎ ಎಷ್ಟಿದಾವೆ ವಾವಲ್ಸ್ ಟೋಟಲ್ 6 ಡಿವೈಡೆಡ್ ಬೈ ಸ್ಯಾಂಪಲ್ ಸ್ಪೇಸ್ ಎಷ್ಟು 13. ಕರೆಕ್ಟಾ? ನೆಕ್ಸ್ಟ್ ಇದೇ ಥರ ಲೆಟ್ ಬಿ ಬಿ ದ ಇವೆಂಟ್ ಆಫ್ ಸೆಲೆಕ್ಟಿಂಗ್ ಕಾನ್ಸನೆಂಟ್ ಅಂತ ಬರೀರಿ. ದೆನ್ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ಎನ್ ಆಫ್ ಬಿ ಎಷ್ಟಿದಾವೆ ಕಾನ್ಸನೆಂಟ್ಸು? 7 ಇದಾವ. 7 ಡಿವೈಡೆಡ್ ಬೈ 13. ಅರ್ಥ ಆಯ್ತಲ್ಲ? ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ವೆಶನ್. ಈಸಿ ಇದಾವೆ. ಜಸ್ಟ್ ಏನಂತ ಅಂದರೆ ಕ್ವಶನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಅರ್ಥ ಮಾಡ್ಕೊಂಡ್ಬಿಟ್ರೆ ಮ್ಯಾಕ್ಸಿಮಮ್ ಏನಂತಾರೆ 50 to 70% ಪ್ರಾಬ್ಲಮ್ ಈಸ್ ಆಲ್ರೆಡಿ ಸಾಲ್ವ್ಡ್. ರೈಟ್? ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 11. ಏನು ಕೊಟ್ಟಿದ್ದಾರೆ ನೋಡಿ. ಇನ್ ಎ ಲಾಟ್ರಿ ಎ ಪರ್ಸನ್ ಚೂಸಸ್ 6 ಡಿಫರೆಂಟ್ ನ್ಯಾಚುರಲ್ ನಂಬರ್ಸ್ ಅಟ್ ರ್ಯಾಂಡಮ್ ಫ್ರಮ್ 1 to 12. ಓಕೆ, ಕೆಲಸ ಏನಾಗ್ತಾ ಇದೆ ಇಲ್ಲಿ? ಸೆಲೆಕ್ಷನ್ ಆಗ್ತಾ ಇದೆ. ಹೌದಲ್ವಾ? ನ್ಯಾಚುರಲ್ ನಂಬರ್ 1 ಇಂದ 20 ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಇಫ್ ದೀಸ್ 6 ನಂಬರ್ಸ್ ಮ್ಯಾಚ್ ವಿತ್ ದ 6 ನಂಬರ್ಸ್ ಆಲ್ರೆಡಿ ಫಿಕ್ಸ್ಡ್ ಬೈ ದಿ ಲಾಟ್ರಿ ಕಮಿಟಿ, ಹಿ ವಿನ್ಸ್ ದ ಪ್ರೈಸ್. ಓಕೆ, ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ದ ಪ್ರೈಸ್ in the in the game? Order of the numbers is not important. Okay, so ಏನು ಕೊಟ್ಟಿದ್ದಾರೆ ನೋಡಿ. ಆರ್ಡರ್ ಇಸ್ ನಾಟ್ ಇಂಪಾರ್ಟೆಂಟ್, ಸೊ ವಿ ನೋ ಇಟ್. ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಆರ್ಡರ್ ಎಲ್ಲಿ ಮ್ಯಾಟ್ರ್ ಆಗುತ್ತೆ? ಪರ್ಮುಟೇಷನ್ ಅಲ್ಲಿ ಮ್ಯಾಟ್ರ್ ಆಗುತ್ತೆ. ಕಾಂಬಿನೇಷನ್ ಜಸ್ಟ್ ಸೆಲೆಕ್ಟ್ ಮಾಡೋದ್ರಲ್ಲಿ ಏನು ಮ್ಯಾಟ್ರ್ ಆಗೋದಿಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ 20 ನ್ಯಾಚುರಲ್ ನಂಬರ್ಸ್ ಇದ್ದಾವೆ. ಅದರಲ್ಲಿ ಅವನು ಪರ್ಸನ್ ಇದಾರಲ್ಲ, ಅವ್ರು ಎಷ್ಟು ಸೆಲೆಕ್ಟ್ ಮಾಡಬೇಕು? 6 ಸೆಲೆಕ್ಟ್ ಮಾಡಬೇಕು. ಲಾಟ್ರಿ ಕಮಿಟಿ ಏನಿದೆಯಲ್ಲ, ಒಂದು 6 ಡಿಜಿಟ್ ನಂಬರ್ನ ಸೆಲೆಕ್ಟ್ ಮಾಡಿದೆ ಆಲ್ರೆಡಿ. ಲಾಟ್ರಿ ಸಿಸ್ಟಮ್ ಹಂಗೆ ತಾನೆ. ಒಂದು 6 1 2 3 4 5 6 ಡಿಜಿಟ್ ಅವ್ರು ಕೊಟ್ಟಿರ್ತಾರೆ. ಆ ಡಿಜಿಟು ಯಾರಿಗೆ ಮ್ಯಾಚ್ ಆಗ್ತಾ ಇದೆ ಆ ಪರ್ಸನ್ನು ವಿನ್ನರ್. ಹೌದಲ್ವಾ? ಸೊ ವಾಟ್ ದೇ ಆರ್ ಆಸ್ಕಿಂಗ್ ಈಸ್ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ವಾಟ್? ವಿನ್ನಿಂಗ್ ದ ಪ್ರೈಸ್. ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಪ್ರೈಸ್ ಏನಾಗುತ್ತೆ ಅಂತ. ಸೊ ನಥಿಂಗ್ ಬಟ್ ವಿನ್ನಿಂಗ್ ಪ್ರೈಸ್ ಈಸ್ ದ ಇವೆಂಟ್. ಪರ್ಸನ್ ವಿನ್ಸ್ ಅನ್ನೋದೇ ಇವೆಂಟು. ಹೌದಲ್ಲ? ಸೊ ವಿನ್ನಿಂಗ್ ಆಗೋಕ್ಕೆ ಓನ್ಲಿ 1 ಪಾಸಿಬಿಲಿಟಿ. ಯಾಕಂದರೆ ಓನ್ಲಿ 1 6 ಡಿಜಿಟ್ ನಂಬರ್ ವಿಲ್ ಸ್ಯಾಟಿಸ್ಫೈ ದಿಸ್. ಬೇರೆ ಬೇರೆ ಏನು ಬರೋಲ್ಲ, ಒಂದೇ ನಂಬರ್. ಹೌದಲ್ವಾ? ಸೊ ಏನಾಗುತ್ತೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ನಮ್ಮ ಹತ್ರ ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ? ನಾನು ಎಷ್ಟು ವೇಸ್, ನನ್ನ ಹತ್ರ ಟೋಟಲ್ ನಂಬರ್ಸ್ ಎಷ್ಟಿದ್ದಾವೆ ಅಂದರೆ 20 ಅಂತ ಹೇಳಂಗಿಲ್ಲ ಇಲ್ಲಿ. 20C6. ಓಕೆ, ದಿಸ್ ಈಸ್ ಯುವರ್ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ನಂಬರ್ ಆಫ್ ಸ್ಯಾಂಪಲ್ ಪಾಯಿಂಟ್ಸ್. ಯಾಕೆ ಮ್ಯಾಮ್ 20 ಹೇಳಬೇಕಿತ್ತಲ್ಲ? 20 ಅಲ್ಲ, ನಮ್ಮ ಹತ್ರ ಇರೋ ಸ್ಯಾಂಪಲ್ ಪಾಯಿಂಟ್ಸ್ ಏನು ಹೇಳಿ? ಈ 6 ಡಿಜಿಟ್ ನಂಬರು ನಮ್ಮ ಸ್ಯಾಂಪಲ್ ಪಾಯಿಂಟ್ಸು. ಯಾವ 6 ಡಿಜಿಟ್ ನಂಬರ್ನ ನಾನು ಫ್ರೇಮ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ಅದನ್ನು ನಾನು ಸ್ಯಾಂಪಲ್ ಏನಂತೀನಿ? ಸ್ಯಾಂಪಲ್ ಸ್ಪೇಸಲ್ಲಿರುವಂಥ ಪಾಯಿಂಟು. ಇದೇ ಥರ 6 ಡಿಜಿಟ್ ಎಷ್ಟೊಂದು ನಂಬರ್ಸ್ ಇರ್ತವೆ. ಎಷ್ಟಿರ್ತವೆ? ಅವೆಲ್ಲವೂ ಸೇರಿ ಸ್ಯಾಂಪಲ್ ಸ್ಪೇಸಲ್ಲಿರುತ್ತೆ. ಎಷ್ಟಿರ್ತವೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? 20C6. 20 ನಂಬರ್ಸಿಂದ 6 ಡಿಜಿಟ್ ನಂಬರ್ಸ್ನ ನಾನು ಎಷ್ಟು ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ದೇರ್ ಫೋರ್ ನಂಬರ್ ಆಫ್ ಸ್ಯಾಂಪಲ್ ಪಾಯಿಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಅಥವಾ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ? 20C6 ಇದೆ. ಸೊ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ದ ಪ್ರೈಸ್ ಅಂತ ಅಂದರೆ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ವಿನ್ನಿಂಗ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿಸ್ ಇವೆಂಟ್. ಪರ್ಸನ್ ವಿನ್ ಆಗ್ತಾರೆ. ಆ ಇವೆಂಟಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು? ಒಂದೇ ಎಲಿಮೆಂಟ್. ಯಾಕೆ? ಒಂದೇ 6 ಡಿಜಿಟ್ ನಂಬರು ಬರಬೇಕು. ಅದು ಫಿಕ್ಸ್ ಆಗಿರುತ್ತಲ್ಲ, ಕಮಿಟಿಯಿಂದ ಫಿಕ್ಸ್ ಮಾಡಿರ್ತಾರಲ್ಲ, ಆ ಡಿಜಿಟ್ ನಂಬರ್ ಬಂದ್ರೇ ವಿನ್ನು. ಸೊ ಇವೆಂಟಲ್ಲಿ ಬರೋದು ಒಂದೇ ಒಂದು. ಡಿವೈಡೆಡ್ ಬೈ ಇದೆಷ್ಟು? 20C6. MCQs ಇದ್ದರೆ ಈ ಥರ ಇದ್ದರೆ ಅಲ್ಲಿಗೆ ಬಿಡ್ರಿ. ಬಟ್ ಇನ್ ಕೇಸ್ ಆಪ್ಷನ್ಸಲ್ಲಿ ಸ್ಯಾಟಿಸ್ಫೈ ಆಗ್ತಿಲ್ಲ, ನಂಬರ್ ಏನೋ ಸಿಂಪ್ಲಿಫೈಡ್ ಇದೆ ಅಂತ ಅಂದರೆ ದೆನ್ ಯು ಸಾಲ್ವ್ ಇಟ್. ಓಕೆ, ದೆನ್ ದಿಸ್ ಈಸ್ ವಾಟ್? 20 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಇರುತ್ತೆ. ಹೌದಾ? ಎಸ್. ಸೊ ಅದನ್ನು ಮೇಲ್ ಕಳಿಸಿ. ಪ್ಲಸ್ ಇಲ್ಲಿ 20 - 6. ಎಸ್ ಆರ್ ನೋ? 20 - 6 ಇರುತ್ತೆ. ಸೊ ನಾನು ಸಿಂಪ್ಲಿಫೈ ಮಾಡಿದ್ರೆ ಡೈರೆಕ್ಟಾಗಿ ಬರಿಬೋದು ನೋಡ್ರಿ. ಇದೇನಾಗುತ್ತೆ? ಡಿನಾಮಿನೇಟರಲ್ಲಿ 20 × 19 × 18 × 17 × 16 × 15. ಓಕೆ, ಇಲ್ಲಿ 6 × 5 × 4 × 3 × 2 × 1. ಇದನ್ನು ನೀವೇ ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮಗೆ ಯಾವ ನಂಬರ್ ಬರುತ್ತೆ ಅಂತ ನೋಡಿ. ಓಕೆ, 6 1s 6 3s, so 6 3 cancel, 5 4 20 20 cancel, and 2 1s 2 8s. Okay, 19 × 17 × 15 8 120. Okay, 1/19 × 17 × 120. 19 × 17 ಅಂದರೆ 19 × 17 ಎಷ್ಟು? 18 ಸ್ಕ್ವೇರ್ ಎಷ್ಟು? 324 ಐ ಥಿಂಕ್. ಸೊ 324ಅಲ್ಲಿ 1 ಹೋದರೆ 323 × 120. ಓಕೆ, ಈ ಶಾರ್ಟ್ಕಟ್ ಹೇಳ್ಕೊಟ್ಟಿದ್ದೀನಿ ಅನಿಸುತ್ತೆ ನಾನು.
ಶಾರ್ಟ್ಕಟ್ಸ್ ಒಂದು ವಿಡಿಯೋ ಇದೆ ಅದರಲ್ಲಿ. ಏನು ಹೇಳಿ, ಯಾವುದಾದ್ರೂ ಎರಡು ನಂಬರ್, ಓಕೆ, ಎರಡು ನಂಬರ್ ಪ್ರಾಡಕ್ಟ್ ಮಾಡಬೇಕು, 2 ಡಿಜಿಟ್ ನಂಬರ್, ಅದರಲ್ಲಿ ಒಂದು ಗ್ಯಾಪ್ ಇದೆ, ಅಂದರೆ 17, 18, 19 ಈ ಥರ ಒಂದು ಡಿಜಿಟ್ ಗ್ಯಾಪ್ ಇರಬೇಕು. ಆ ಥರ ನಂಬರ್ಸ್ ಎರಡು ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಆ ಮಿಡಲಲ್ಲಿ ಯಾವ ನಂಬರ್ ಮಿಸ್ ಆಯ್ತಲ್ಲ ಅದರದ್ದು ಸ್ಕ್ವಯರ್ -1. ಓಕೆ, ಹೇಗೆ ಮ್ಯಾಮ್ ಇದು ಬರುತ್ತೆ ಅಂದರೆ, ಸಿ ಇಯರ್ A² - B² ಫಾರ್ಮುಲಾನ. A - B ಅಂದರೆ 18 - 1 17. A + B, ದಿಸ್ ಈಸ್ A - B ಇಂಟು A + B, ಸಿಂಪಲ್. ಅದಕ್ಕೆ ಯಾವುದಾದ್ರೂ ನಂಬರ್ 1 ಡಿಜಿಟ್ ಬಿಟ್ಟು ಇರುತ್ತಲ್ಲ, ಮಿಡಲಲ್ಲಿ ಒಂದು ನಂಬರ್ ಮಿಸ್ ಆಗಿರುತ್ತೆ, 17 × 19, 15 × 17, 14 × 16. ಓಕೆ, ಅವನ್ನ ಡೈರೆಕ್ಟಾಗಿ ಹೇಳ್ಬೋದು ಮಿಡಲ್ ನಂಬರಿಂದ ಸ್ಕ್ವಯರ್ ಗೊತ್ತಿದ್ರೆ. ಸ್ಕ್ವಯರಲ್ಲಿ 1 ತೆಗಿರಿ, ಸಿಂಪಲ್. ಅದೇ ನಾನು ಮಾಡಿರೋ ಕೆಲಸ, ಅರ್ಥ ಆಯ್ತಲ್ಲ. ದೆನ್ ರಿಮೈನಿಂಗ್ ಯು ಕ್ಯಾನ್ ಸಿಂಪ್ಲಿಫೈ. ಓಕೆ, 3 2 3 × 10 ಅಂದರೆ 3 2 3 0 ಇಂಟು ಅಲ್ಲ +2 ಅಂದರೆ 300 300 600 20 20 40 3 3 6, ಅಲ್ಲಿಗೆ 3876 ಆಗುತ್ತೆ, ಕೊನೆಗಿರೋ 0. ಓಕೆ, ಇದು ನಿಮಗೆ ಐ ಥಿಂಕ್ ಸೊ 3876 ಲಾಸ್ಟಿಗೆ ಒಂದು 0. ಓಕೆ, ಇಷ್ಟು ಬರುತ್ತೆ, ಬಟ್ ಪ್ಲೀಸ್ ಚೆಕ್ ಇಟ್. ಓಕೆ, ರೈಟ್. ಸೊ ದಿಸ್ ಈಸ್ ಯೋರ್ ಸೊಲ್ಯೂಷನ್. ಅರ್ಥ ಆಯ್ತಲ್ಲ. ಸೆಲೆಕ್ಷನ್ ಮಾಡೋದು, ಸ್ಯಾಂಪಲ್ ಪಾಯಿಂಟ್ಸ್ ಗೊತ್ತಿರಬೇಕು, ಇವೆಂಟ್ ಗೊತ್ತಿರಬೇಕು, ದಟ್ಸ್ ಇಟ್, ಆ್ಯಂಡ್ ದ ಕ್ವೆಶನ್ ಈಸ್ ಸಾಲ್ವ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಚೆಕ್ ವೆದರ್ ದ ಫಾಲೋಯಿಂಗ್ ಪ್ರಾಬಬಿಲಿಟೀಸ್ P of A and P of B are consistently defined ಅಂತ ಹೇಳಿದ್ದಾರೆ. ಓಕೆನಾ? ಸೊ ಹೇಗೆ ಮಾಡ್ತೀರಾ ಇದನ್ನ? ಹೌ ವಿಲ್ ಯು ಸಾಲ್ವ್ ಇಟ್? ಕನ್ಸಿಸ್ಟೆಂಟ್ಲಿ ಡಿಫೈನ್. ಓಕೆ, P of A 0.5, P of B 0.7. ಓಕೆ, P of A intersection B 0.6 ಅಂತ ಕೊಟ್ಟಿದ್ದಾರೆ. ಟೆಲ್ ಮಿ ಒನ್ ಥಿಂಗ್, ಕಾಮನ್ ಸೆನ್ಸ್ ಅದು. ಕನ್ಸಿಸ್ಟೆಂಟ್ಲಿ ಡಿಫೈನ್ ಅಂತಂದರೆ ಮೀನಿಂಗ್ ಏನು? ಡಿಫೈನ್ ಆಗಿದೆಯೋ ಇಲ್ಲೋ ಅಂತ ಹೇಳಬೇಕು ನಾವು, ಹೌದಾ? ಇದು ಕಾಮನ್ ಸೆನ್ಸು. ಅಬ್ಸರ್ವ್ ಮಾಡಿ ಕ್ವೆಶನ್ ನಂಬರ್ 12ನ. ನಾನು ಇಲ್ಲಿ 0.5 0.7 ಎಲ್ಲ ಬಿಡ್ರಿ, 5 ಎಲಿಮೆಂಟ್ಸ್ ಇದ್ದಾವಪ್ಪ ಎ ಸೆಟ್ಟಲ್ಲಿ, ಬಿ ಸೆಟ್ಟಲ್ಲಿ 7 ಇದೆ. ಎ ಇಂಟರ್ಸೆಕ್ಷನ್ ಬಿ ಅಂದರೆ ಕಾಮನ್ನು 7 ಮತ್ತು 5ಅಲ್ಲಿ ಇಲ್ಲಿ 5 ಚಾಕ್ಲೇಟು, ಇಲ್ಲಿ 7 ಚಾಕ್ಲೇಟ್ ಇದ್ದಾವೆ. ಅಟ್ ದ ಮ್ಯಾಕ್ಸ್ ಕಾಮನ್ ಎಷ್ಟಿರ್ಬೋದು ಎರಡಕ್ಕೂ? 5 ತಾನೆ. ಅಲ್ಲವ್ರು ಕೊಟ್ಟಿರೋದೇನು 0.6, ಡಿಫೈನ್ ಆಗಲ್ಲ ತಾನೆ. ಸೊ ದಟ್ಸ್ ಇಟ್. ಯು ಕ್ಯಾನ್ ಈಸಿಲಿ ಸೇ ದಟ್, ವಾಟ್ ಕ್ಯಾನ್ ಯು ಸೇ? P of probability of the intersection must be less than probability of A and this will also be less than or equal to probability of B. ಒಟ್ಟು ಎರಡಕ್ಕಿಂತ ಈಕ್ವಲ್ ಇರ್ಬೋದು, ಇಲ್ಲ ಕಮ್ಮಿ ಇರಬೇಕು, ಹೌದಲ್ವಾ? ಎಸ್ ಆರ್ ನೋ? ಸೊ ಲೆಸ್ ದೆನ್ ಇರಬೇಕು ಅಂತಂದರೆ ಇಲ್ಲಿ ಜಾಸ್ತಿ ಆಗಿದೆ, 0.6 ಕೊಟ್ಟಿದ್ದಾರೆ ಅವರು. ದೇರ್ಫೋರ್ ನಾವು ಡೈರೆಕ್ಟ್ಲಿ ಹೇಳ್ಬೋದು ಇಟ್ ಈಸ್ ನಾಟ್ ಟ್ರೂ ಆ್ಯಂಡ್ ಇಟ್ ಈಸ್ ನಾಟ್ ಕನ್ಸಿಸ್ಟೆಂಟ್, ಬೈ ದ ವೇ. ರೈಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, 0.5 0.4 ಕೊಟ್ಟಿದ್ದಾರೆ. 0.5 0.4. ನೀವು 0.5 0.4 ಅಂತೆಲ್ಲ ನೋಡೋದಕ್ಕಿಂತ ಬೆಟರ್ ಏನಂದರೆ ಮೈಂಡಲ್ಲಿ ಅನ್ಕೋಬೇಕು ಅಷ್ಟೇ. ಅಲ್ಲಿ ಬರೆಯಂಗಿಲ್ಲ. ಅಲ್ಲಿ 5 ಬರೆದ್ರೆ 7 ಬರೆದ್ರೆ ತಪ್ಪಾಗುತ್ತೆ. ಯಾಕೆ ಹೇಳಿದ್ದೇನೆ ನೋಡಿ, ಪ್ರಾಬಬಿಲಿಟಿ ಆಫ್ ಎನಿ ಇವೆಂಟ್ ಕ್ಯಾನ್ ನಾಟ್ ಬಿ ಗ್ರೇಟರ್ ದ್ಯಾನ್ 1. ಇಟ್ ಕ್ಯಾನ್ ಬಿ 1 ಅಟ್ ದ ಮ್ಯಾಕ್ಸ್, ಇಟ್ ಕ್ಯಾನ್ ಬಿ ಈಕ್ವಲ್ ಟು 1, ಬಟ್ ಇಟ್ ಕ್ಯಾನ್ ನಾಟ್ ಬಿ ಗ್ರೇಟರ್ ದ್ಯಾನ್ 1. ಅರ್ಥ ಆಯ್ತಲ್ಲ. ಆ್ಯಂಡ್ ಇಟ್ ಕೆನಾಟ್ ಬಿ ಲೆಸ್ ದೆನ್ 0. ನೆಗೆಟಿವ್ ಇರೋಕ್ಕೆ ಸಾಧ್ಯ ಇಲ್ಲ. 0 ಮತ್ತು 1 ಮಧ್ಯದಲ್ಲೇ ಇರಬೇಕು. ದಟ್ ಈಸ್ 0.5 0.4 0.7 ಆ ಥರ ಎಲ್ಲ ಇದ್ರೂ ನಡೆಯುತ್ತೆ. ಓಕೆ, 0 ಇದ್ರೂ ನಡೆಯುತ್ತೆ, 1 ಇದ್ರೂ ನಡೆಯುತ್ತೆ, ಬಟ್ 0ಗಿಂತ ಕಮ್ಮಿ ಇರೋಂಗಿಲ್ಲ, 1ಗಿಂತ ಜಾಸ್ತಿ ಇರೋಂಗಿಲ್ಲ. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಎಕ್ಸಾಂಪಲ್ ಹೇಳಿರೋದು, ಅದು ಪ್ರಾಬಬಿಲಿಟಿಯಲ್ಲಿ ಬರೀಲಿಕ್ಕೆ ಹೋಗಬೇಡಿ, ನಿಮ್ಮ ಬ್ರೈನಲ್ಲಿ ಇರಬೇಕಷ್ಟೇ. ಓಕೆ, 5 4 ಅವ್ರು ಹೇಳಿರೋದೇನೋ ಕಾಮನ್ ಎಷ್ಟು ಅಲ್ಲ, ಯೂನಿಯನ್ ಹೇಳಿದಾರಾ 0.8 ಅಂತ ಹೇಳಿದ್ದಾರೆ. ಆಗುತ್ತಾ? ಪಾಸಿಬಲ್ ಇದೆಯಾ? ಥಿಂಕ್ ಮಾಡಿ. ಪಾಸಿಬಲ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 5 ಚಾಕ್ಲೇಟ್ ಇದೆ, ಇಲ್ಲಿ 4 ಚಾಕ್ಲೇಟ್ ಇದೆ, 5 4 ಯೂನಿಯನ್ ಅಂದರೆ ಎಲ್ಲ ಸೇರಿಸಿ ಒಂದೇ ಬಕೆಟಲ್ಲಿ ಹಾಕೋದು, ಹೌದಲ್ವ? ಯೂನಿಯನ್ ಮೀನ್ಸ್ ಯು ಆರ್ ಕಂಬೈನಿಂಗ್ ಆಲ್ ದ ಥಿಂಗ್ಸ್. ಸೊ ಕಂಬೈನ್ ಮಾಡಿದ್ರೆ ಎಷ್ಟಾಗುತ್ತೆ? ಇನ್ ಕೇಸ್ ಎಲ್ಲವೂ ಡಿಫ್ರೆಂಟ್ ಇದ್ದರೆ 9 ಆಗುತ್ತೆ, ಹೌದಲ್ವಾ? ಸೊ ಅಟ್ ದ ಮ್ಯಾಕ್ಸ್ ಏನಾಗುತ್ತೆ? 9 ಆಗುತ್ತೆ. 0.9 ಅವ್ರು ಕೊಟ್ಟಿರೋದೆ 0.8. ಪಾಸಿಬಲ್ ಇದೆ. ಯಾವಾಗ ಪಾಸಿಬಲ್ ಇದೆ? ಯಾವುದಾದ್ರೂ ಒಂದು ಇಲ್ಲಿ ಕಾಮನ್ ಇದ್ದಾಗ. ನೆನಪಿದೆಯಾ? ಸೆಟ್ ಒಳಗಡೆ ನಾವು ಎಲಿಮೆಂಟ್ಸ್ನ ರಿಪೀಟ್ ಮಾಡೋದಿಲ್ಲ. ದೇರ್ಫೋರ್ 0.8 ಕೂಡ ಪಾಸಿಬಲ್ ಇದೆ. ಸೊ ನೋ ಇಶ್ಯೂಸ್ ಅಟ್ ಆಲ್, ರೈಟ್? ನೋ ಇಶ್ಯೂಸ್, ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್. ಆರ್ ಅದಕ್ಕಿಂತ ಇನ್ನೂ ಬೇಕು ಅಂದರೆ ಏನಂತಾರೆ ಅದನ್ನು, ಫಾರ್ಮುಲಾ ಬೇಸ್ ಮೇಲೂ ಮಾಡ್ತಾರೆ ಕೆಲವರು, ವಿಚ್ ಈಸ್ ದಟ್ ಒನ್, P of A union B is equal to P of A plus P of B minus P of A intersection B. You can try that way also, but it is a common sense question. Okay, ಇದನ್ನೇ ಅವ್ರ ಎಕ್ಸಾಮಲ್ಲಿ ಕೇಳೋದಿಲ್ಲ, ಬಟ್ MCQ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ರೈಟ್. ಕಮಿಂಗ್ ಟು ಕ್ವೆಶನ್ ನಂಬರ್ 13, ದಟ್ ಈಸ್ ಆಲ್ಸೋ ಮೋರ್ ಆರ್ ಲೆಸ್ MCQ ಬೇಸ್ಡ್ ಕ್ವೆಶನ್. ಓಕೆ, ಏನಿದೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಫಾಲೋಯಿಂಗ್ ಟೇಬಲ್ ಅಂತ ಕೊಟ್ಟಿದ್ದಾರೆ.
ಸೊ ಅಬ್ಸರ್ವ್ ಮಾಡಿ, ನೀವೇ ಫಿಲ್ ಮಾಡ್ಬೋದು ಆರಾಮಾಗೆ. ಜಸ್ಟ್ ಒಂದು ಫಾರ್ಮುಲಾ ಯೂಸ್ ಮಾಡಬೇಕು, ವಿಚ್ ಇಸ್ ದಟ್ ಫಾರ್ಮುಲಾ P of A union B is equal to P of A plus P of B minus P of A intersection B. ಅದಕ್ಕೆ ಹೇಳಿದ್ದೆ ಸೆಟ್ಸ್ ಚಾಪ್ಟರ್ ಯಾರಿಗೆ ನೀಟಾಗಿ ಗೊತ್ತಿದೆಯೋ ಅವ್ರು ಈಸಿಯಾಗಿ ಇದನ್ನು ಮಾಡ್ತೀರಾ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್, ರೈಟ್? ಈ ಫಾರ್ಮುಲಾ ಯೂಸ್ ಮಾಡಿ ಮಾಡ್ರಿ. ಅಲ್ಲೇನು ಕೊಟ್ಟಿದ್ದಾರೆ ನೋಡಿ, P of A P of B P of A intersection B ಕೊಟ್ಟಿದ್ದಾರೆ. ಯೂನಿಯನ್ ನೀವು ಕಂಡುಹಿಡಬೇಕು. ಸಬ್ಸ್ಟಿಟ್ಯೂಟ್ ಮಾಡ್ರಿ, ಆರಾಮಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, P of A ಏನಿದೆ 1/3 ಇದೆಯಾ? ಓಕೆನಾ? ಇಲ್ಲೇನಿದೆ 1/3, ಇದೇನಿದೆ 1/5 ಇದೆ, ಪ್ಲಸ್ ಮೈನಸ್ 1/15 ಇದೆ. ಎಲ್ ಸಿ ಎಮ್ ಏನಾಗುತ್ತೆ ಇದಕ್ಕೆ? 5 3 15 ಅಂದರೆ 15 ಎಲ್ ಸಿ ಎಮ್ಮು. 3 1s 3 5s, ಹೌದಾ? ಪ್ಲಸ್ 5 1s 5 3s ಮೈನಸ್ 1. 5 + 3 ಎಷ್ಟು? 5 + 3 8, 8 - 1 7, 7/15. ಪಾಸಿಬಲ್ ಇದೆಯಾ? ಎಸ್ ಪಾಸಿಬಲ್. ವೈ? ಬಿಕಾಸ್ 0 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಪಾಸಿಬಲ್ ಇದೆ. ಓಕೆನಾ? ಸೊ 7/5 ಇಲ್ಲಿ ಫ್ರ್ಯಾಕ್ಷನಲ್ಲೇ ಇರೋದ್ರಿಂದ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲೂ ಕೂಡ ಫ್ರ್ಯಾಕ್ಷನೇ ಬರೀರಿ. ನೆಕ್ಸ್ಟ್ ಸೆಕೆಂಡ್ ಇದೆ ನೋಡ್ರಿ, ಅದರಲ್ಲಿ ಏನಿದೆ? ಡೆಸಿಮಲ್ ಇದೆ. ಸೊ ಡೆಸಿಮಲಲ್ಲಿ ಬರೀರಿ. ಏನು ಕೊಟ್ಟಿದ್ದಾರೆ ಈ ಸತಿ ಅವರು? P of A ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನು ಕೊಟ್ಟಾರೆ, ಯೂನಿಯನ್. ಓಕೆ, P of B ಕೊಟ್ಟಿಲ್ಲ ನೋಡಿ, P of B ಕೊಟ್ಟಿಲ್ಲ. ಸೊ P of B ಮಾಡಬೇಕು ಅಂದರೆ ಏನು ಮಾಡ್ತೀರಿ ನೋಡ್ರಿ, ಅಬ್ಸರ್ವ್ ಮಾಡಿ. ಜಸ್ಟ್ ಕ್ಲೂ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೀವೇ ಸಾಲ್ವ್ ಮಾಡ್ರಂತೆ. P of A ಕೊಟ್ಟಿದ್ದಾರಾ? ಏನು ಕೊಟ್ಟಿದ್ದಾರೆ? 0.35. P of B ಗೊತ್ತಿಲ್ಲ, ಈಸ್ ಈಕ್ವಲ್ ಟು ಯೂನಿಯನ್ ಏನು ಕೊಟ್ಟಾರಪ್ಪ? 0.6 ಮೈನಸ್ ಈ ಕಡೆ ಏನು ಕೊಟ್ಟಿದ್ದಾರೆ? 0.25. ಕರೆಕ್ಟ್ ಇದೆಯಾ? 0.35 ಮೈನಸ್ 0.25 ಅಂದರೆ ಎಷ್ಟಾಗುತ್ತೆ? 0.1 ಪ್ಲಸ್ 0.1, ಹೌದಾ? ಇದು ಬಿಗ್ ನಂಬರ್, ಇದು ಸ್ಮಾಲ್, ಪ್ಲಸ್ 0.1. ಪ್ಲಸ್ 0.1 ಈ ಕಡೆ ಬಂದರೆ 0.6 0.1 ಹೋಗುತ್ತೆ. 0.6 0.1 ಹೋದರೆ 0.5. ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ದೇರ್ ಫಾರ್ ವಾಟ್ ವಿಲ್ ಬಿ ದ ಆನ್ಸರ್? 0.5. ಸಿಂಪಲ್. ದಿಸ್ ವಿಲ್ ಬಿ 0.5. ಥರ್ಡ್ ಕ್ವಶನ್ ನೀವೇ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಆನ್ಸರ್ನ. ಇನ್ ಕೇಸ್ ನಿಮಗೆ ಬರಲಿಲ್ಲ ಅಂದರೆ ಅದನ್ನು ಬರೀರಿ ಅಲ್ಲಿ. ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಬೈ ದ ವೇ ಈ ಕ್ವಶನ್ ಎಲ್ಲರಿಗೂ ಬಂದೇ ಬರುತ್ತೆ, ರೈಟ್? ಎನಿವೇಸ್, ಕಮಿಂಗ್ ಟು ಕ್ವೆಶನ್ ನಂಬರ್ 14. ಏನು ಕೊಟ್ಟಿದ್ದಾರೆ ನೋಡಿ, ಗಿವನ್ P of A is equal to 3/5 and P of B is equal to 1/5. ಫೈಂಡ್ P of A or B. ಓಕೆ, A or B ಅಂತಂದರೆ ಯೂನಿಯನ್ ತಾನೆ, ರೈಟ್? ಸೊ ಅವ್ರೇನು ಕೊಟ್ಟಿದ್ದಾರೆ? ಗಿವನ್ P of A ಕೊಟ್ಟಿದ್ದಾರೆ, ಇಟ್ ಈಸ್ 3/5. P of B ಕೊಟ್ಟಿದ್ದಾರೆ, ಇಟ್ ಈಸ್ 1/5. P of A or ಅಂತ ಅಂದರೆ ಯೂನಿಯನ್, ರೈಟ್? ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಕಂಡೀಷನ್, if A and B are mutually exclusive events. That means what? Intersection is equal to null set. Intersection null set ಅಂದರೆ probability of this one is 0, not required to consider ಅಂತ ಅರ್ಥ. ಓಕೆನಾ? ಎಸ್ ಆರ್ ನೋ? ನಾನು ಆಲ್ರೆಡಿ ಹೇಳಿದ್ದೀನಿ. ಇಂಟರ್ಸೆಕ್ಷನ್ ಏನಂತಾರದ, ಸಾರಿ, ಸೆಟ್ಸ್ ಚಾಪ್ಟ್ರಲ್ಲಿ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಏನು ಓದ್ತಿರಲ್ಲ, ಥಿಯರಿ ಕ್ಲಾಸಲ್ಲಿ ಹೇಳಿದ್ದೆ ನೋಡಿ, ಇದನ್ನು ಪ್ರೀವಿಯಸ್ ವಿಡಿಯೋಸ್ ನೋಡಿದರೆ ಗೊತ್ತಿರುತ್ತೆ. ಸೊ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ನಾವೇನು ಸೆಟ್ಸಲ್ಲಿ ಓದ್ತೀವಿ, ಇಲ್ಲಿ ಅದನ್ನೇ ಏನಂತ ಕರೀತಾರೆ? ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಅಂದರೆ ಇಂಟರ್ಸೆಕ್ಷನ್ ಇಸ್ 0. ಓಕೆ 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 ಇಫ್ ಇಂಟರ್ಸೆಕ್ಷನ್ ಇಸ್ 0, ದ ಪ್ರಾಬಿಲಿಟಿ ಆಫ್ ಅಕರೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಈಸ್ ಆಲ್ಸೋ 0. ದೇರ್ಫೋರ್ ಏನಾಗುತ್ತೆ? P of A union B will be equal to P of A plus P of B minus B of A intersection B. ಬರೆಯೋ ನೆಸೆಸಿಟಿನೂ ಇಲ್ಲ ಈ ಪಾರ್ಟು, ಬಟ್ ಓಕೆ, ರೈಟ್. ಏನಿದೆ? 3/5 plus 1/5 minus 0. 3 plus 1, 4/5. So this becomes your answer. Simple. It's not that difficult. Okay, easy question. Next, if E and B are events, ನೆನ್ಪಿಟ್ಕೊಳ್ಳಿ, ಬರೀ ಈವೆಂಟ್ಸ್ ಕೊಟ್ಟಿದ್ದಾರೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಏನು ಕೊಟ್ಟಿಲ್ಲ, ರೈಟ್? ಕ್ವೆಶನ್ ನಂಬರ್ ಎಂತ? 15. If E and F are events such that P of E ಕೊಟ್ಟಿದ್ದಾರೆ, P of F ಕೊಟ್ಟಿದ್ದಾರೆ, this is also easy. Yes or no? What is given? Try to understand. P of E is equal to 1/4. P of F is equal to 1/2. E and ಅಂತ ಅಂದರೆ ನೆನ್ಪಿಟ್ಕೊಳ್ಳಿ ಇಂಟರ್ಸೆಕ್ಷನ್. ಓಕೆ, ಈಸ್ ಈಕ್ವಲ್ ಟು, ನಾನು ಸೆಟ್ಸ್ ಚಾಪ್ಟರ್ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಫಸ್ಟ್ ಏನು ಹೇಳಿದ್ದೆ, ಯೂನಿಯನ್ನು ಮತ್ತು ಇಂಟರ್ಸೆಕ್ಷನ್ನ ನೆನ್ಪಿಟ್ಕೊಳೋದು ಹೇಗೆ ಅಂತೇಳಿ. ಓಕೆ, ಅಂದರೆ OR ಆ್ಯಂಡ್ ಅಂತ ಕನ್ಫ್ಯೂಸ್ ಆದರೆ ಜಸ್ಟ್ ಆ್ಯಂಡಲ್ಲಿ A ಆ್ಯಂಡ್ D ಅಂತ ಬರೀತಿರಲ್ಲ, ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಸಿಂಬಲ್ ಇದೆ, ಎನ್ ಬರಿಬೇಕಾದ್ರೆ ಸಿಂಬಲ್ ಸಿಗುತ್ತೆ ನೋಡಿ. ಸೊ ಇಂಟರ್ಸೆಕ್ಷನಿಗೆ ಈ ಸಿಂಬಲ್ಲು ಆ್ಯಂಡಿಗೆ ಅಂತ ನೆನ್ಪಿಟ್ಕೊಳ್ಳಿ. ಅದು ನೆನ್ಪು ಬಂದರೆ ಆಟೋಮೆಟಿಕಲಿ ಆರಿಗೆ ನೆನ್ಪು ಬಂದೇ ಬರುತ್ತೆ. ಓಕೆ, ಬಟ್ ಆರಿಗೆ ಹಿಂಗೆ ಸ್ಟೈಲಾಗಿ ಯು ಬರೆದ್ರೆ, ಅಲ್ಲ ಆರ್ ಬರೆದ್ರೆ ಇಲ್ಲಿ ಸೈಡಿಗೆ ಸಿಗುತ್ತೆ ನೋಡಿ ಆ ಶೇಪು, ಯೂನಿಯನ್.
ಓಕೆ, ಸೊ ಆರ್ ಅಂದರೆ ಯೂನಿಯನ್, ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್ ಅನ್ನೋದು ಈ ರೀತಿ ನೆನ್ಪಿಟ್ಕೊಳ್ಳಿ ಅಂತ ಜಸ್ಟ್ ಬ್ಲೈಂಡ್ ಒಂದು ಕ್ಲೂ ಕೊಟ್ಟಿದ್ದೆ. ಅರ್ಥ ಆಯ್ತಲ್ಲ? ಓಕೆ, ನಾವು ಫೈಂಡ್ ಮಾಡೋದು ಏನು ಹೇಳಿದ್ದಾರೆ, ಪಿ ಆಫ್ ಇ ಆರ್ ಎಫ್, ದಟ್ ಇಸ್ ನಥಿಂಗ್ ಬಟ್ ಯೂನಿಯನ್, ವಿಚ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬರಬೇಕು, ಏನಿದೆ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್ ಮೈನಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಓಕೆ, ವಿಚ್ ಇಸ್ ಈಕ್ವಲ್ ಟು 1/4 ಪ್ಲಸ್ 1/2 ಮೈನಸ್ 1/8. ಎಲ್ ಸಿ ಎಮ್ ಏನಾಗುತ್ತೆ, 8, 4 2 8, ಎಲ್ ಸಿ ಎಮ್ 8, 4 1s 4 2s 2 1s 2 4s 8 1s 8 1s. So no issues. 2 plus 4 4 2 6, 6 minus 1 5. So answer is 5/8. ನೆಕ್ಸ್ಟ್ ಏನು ಕೇಳಿದಾರೆ ನೋಡಿ, ನಾಟ್ ಅಂತ ಬಂತು ಅಂದರೆ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಕಾಂಪ್ಲಿಮೆಂಟ್, ರೈಟ್? ಇ ಕಾಂಪ್ಲಿಮೆಂಟ್. ಆ್ಯಂಡ್ ಅಂತ ಇದೆ, ಆ್ಯಂಡ್ ಅಂದರೆ ಇಂಟರ್ಸೆಕ್ಷನ್, ಎಫ್ ನಾಟ್ ಎಫ್ ಅಂತಂದರೆ ಎಫ್ ಕಾಂಪ್ಲಿಮೆಂಟ್, ವಿಚ್ ಇಸ್ ಈಕ್ವಲ್ ಟು, ಟೆಲ್ ಮಿ ವಾಟ್ ಇಸ್ ದಿಸ್ ಬೈ ದ ವೇ, ಡಿ ಮಾರ್ಗನ್ಸ್ ಲಾ ಫಸ್ಟ್, ಅದಕ್ಕೆ ಸೆಟ್ಸ್ ಬೇಸಿಕ್. ಸೊ ದಿಸ್ ಈಸ್ ಈಕ್ವಲ್ ಟು ವಾಟ್, ಪಿ ಆಫ್ ಇ ಯೂನಿಯನ್ ಎಫ್ ಕಾಂಪ್ಲಿಮೆಂಟ್. ಎಸ್ ಆರ್ ನೋ? ಇದನ್ನು ನಾನು ನಿಮಗೆ ಹೇಳಿದ್ದೀನಿ, ಪಿ ಆಫ್ ನಾಟ್ ಸಮಥಿಂಗ್ ಅಂದರೆ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಈಗ ನಮಗೆ ಗೊತ್ತಿದೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಇದ್ದರೆ ದಟ್ ಈಸ್ ಈಕ್ವಲ್ ಟು 1. ಫ್ರಮ್ ದಿಸ್ ಪಿ ಆಫ್ ಎ ಡ್ಯಾಶ್ ಅಂದರೆ ಏನಾಗುತ್ತೆ, 1 ಮೈನಸ್ ಪಿ ಆಫ್ ಎ. ಸೇಮ್ ಕಾನ್ಸೆಪ್ಟನ್ನ ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಇ ಯೂನಿಯನ್ ಎಫ್ಗೆ 1 ಮೈನಸ್ ಪಿ ಆಫ್ ಇ ಯೂನಿಯನ್ ಎಫ್, ಸಿಂಪಲ್. 1 ಮೈನಸ್ 5/8. ಟೆಲ್ ಮಿ ವಾಟ್ ಈಸ್ 8 ಮೈನಸ್ 5? 3/8. ಕರೆಕ್ಟಾ? ಸೊ ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ? ಈಸಿ ಇದೆ, ಮಾಡ್ಬೋದು. ಇದೆಲ್ಲಿಂದ ಬಂತು ಮ್ಯಾಮ್ 5/8 ಅಂದರೆ ಈ ಕ್ವಶನಲ್ಲಿದೆ ನೋಡಿ ಫಸ್ಟ್. ಅರ್ಥ ಆಯ್ತಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲೂ ಕೂಡ ಒಂದು ಕ್ಲೂ ಇದೆ, ಏನಿದೆ, ಐ ಮೀನ್ ಟ್ರಿಕ್ ಇದೆ. 1 ಮೈನಸ್ ಸಮಥಿಂಗ್ ಮಾಡಬೇಕು ಅಂತಂದರೆ ನೆನ್ಪಿಟ್ಕೊಳ್ಳಿ, ಬರೀ 1 ಮೈನಸ್ಸಿಗೆ ಇದು ಅಪ್ಲೈ ಆಗುತ್ತೆ. 1 ಮೈನಸ್ ಸಮಥಿಂಗ್ ಇರುತ್ತಲ್ಲ, ಈ ಥರ ಇದೇ ಎಕ್ಸಾಂಪಲ್ ತೊಗೊಂಡ್ರೆ ಇದ್ರೆ ಏನು ಮಾಡಬೇಕು, ಫಸ್ಟ್ ಇಲ್ಲಿರೋದನ್ನೇ ಸೇಮ್ ಬರೀಬೇಕು. ನೆಕ್ಸ್ಟು ಇದರಲ್ಲಿ ಇದನ್ನು ಮೈನಸ್ ಮಾಡಿರಿ, 8 ಮೈನಸ್ 5 3. ನೀವು ಅಲ್ಲಿ 1 ಬರೆದು 1 8ಗೆ ಎಲ್ ಸಿ ಎಮ್ 8, ಆ ಪ್ರೊಸೀಜರ್ ಎಲ್ಲ ಮಾಡೋಕೆ ಹೋಗ್ಬಿಟ್ಟು ಡೈರೆಕ್ಟಾಗಿ 8 ಮೈನಸ್ 5 3/8 ಅಂತ ಬರೀರಿ. ಓಕೆ, ಸೊ ದ್ಯಾಟ್ ಬಿಕಮ್ಸ್ ಯುವರ್ ಫೈನಲ್ ಆನ್ಸರ್. Coming to question number 16, events E and F are such that P of not E or not F is equal to 0.25. Okay, ಏನು ಕೇಳಿದ್ದಾರೆ, events are such that P of not E ಅಂದರೆ ಇದು, or ಅಂದರೆ ಯೂನಿಯನ್, not F is equal to ಎಷ್ಟಪ್ಪ, 0.25. Okay, so this means what? This is nothing but equal to P of E intersection ಎಫ್ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು 0.25 ಅಂತ ಅರ್ಥ. ಡಿ ಮಾರ್ಗನ್ಸ್ ಲಾ ಯೂಸ್ ಮಾಡಿ ನಾನು ಬರ್ದಿರೋದು. ಓಕೆನಾ? ಇ ಇಂಟರ್ಸೆಕ್ಷನ್ ಎಫ್ ಕಾಂಪ್ಲಿಮೆಂಟ್ ಇಷ್ಟ ಆಗುತ್ತೆ ಅಂತ ಅರ್ಥ. ದಿಸ್ ಈಸ್ ಆಲ್ಸೋ ಈಕ್ವಲ್ ಟು, ಈಗ ತಾನೇ ಹೇಳಿದೆ, ಸಮ್ ಕಾಂಪ್ಲಿಮೆಂಟ್ ಅಂದರೆ 1 ಮೈನಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ವಿಚ್ ಈಸ್ ಈಕ್ವಲ್ ಟು 0.25. ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಆ ಕಡೆ ಕಳಿಸಿದ್ರೆ ಓಕೆ, 1 ಮೈನಸ್ 0.5, ಇದು ಈ ಕಡೆ ಬಂದರೆ 0.25, ಕ್ಯಾನ್ಸಲ್ ಆದರೆ ಎಷ್ಟಪ್ಪ, 0.75. ಓಕೆ, ಅವ್ರು ಕೇಳಿರೋದೇನಪ್ಪ, ಸ್ಟೇಟ್ ವೆದರ್ ಇ ಆ್ಯಂಡ್ ಎಫ್ ಆರ್ ಮ್ಯೂಚುವಲಿ ಓಕೆ ಡನ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗುತ್ತೋ ಇಲ್ಲೋ ಅಂತ ಕೇಳಿದ್ದಾರೆ. ಸಿಂಪಲ್ ಇದೆಯಾ, ಇದು 0 ಆಗಿದ್ದಿದ್ರೆ ಆಗ್ತಿತ್ತು, ಇದಾಗಿಲ್ಲ, ಸಿಂಪಲ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಈಗ ತಾನೇ ಹೇಳಿದೆ, ಜಸ್ಟ್ ಡಿಸ್ಜಾಯಿಂಟ್ ಸೆಟ್ಸ್ ಥರ. ಡಿಸ್ಜಾಯಿಂಟ್ ಸೆಟ್ಸ್ ಥರ ಇವು ಏನು, ಇಂಟರ್ಸೆಕ್ಷನ್ ಎಮ್ ಟಿ ಬಂದಾಗ ಪ್ರಾಬಬಿಲಿಟಿ 0 ಬರುತ್ತೆ. ಪ್ರಾಬಬಿಲಿಟಿ ಆಫ್ ಇಂಟರ್ಸೆಕ್ಷನ್ ಆಫ್ ದೋಸ್ 2 events ವಿಚ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ವಿಲ್ ಬಿ 0 ಆಲ್ವೇಸ್, ರೈಟ್? ಬಟ್ ಇಲ್ಲಿ ನಮಗೆ 0 ಸಿಕ್ಕಿಲ್ಲ, ದೇರ್ಫೋರ್ ನಾನ್ ಝೀರೋ ಸಿಕ್ಕಿದೆ. ದೇರ್ಫೋರ್ you can say that E and F are not mutually exclusive. ಅರ್ಥ ಆಯ್ತಾ? ರೈಟ್. Coming to question number 17. This is very important question, mostly asked in exams. A and B are events such that P of A, ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ರಿ, P of A is equal to 0.42. Okay, P of B is equal to 0.48. P of A and ಅಂದರೆ intersection B is equal to 0.16. Determine P of not A, not B, P of A or B. ಓಕೆನಾ? ಸೊ ಈಸಿ ಇದೆ ನೋಡಿ. P of not A ಅಂತ ಅಂದರೆ A ಕಾಂಪ್ಲಿಮೆಂಟಾ? ಈಗ ತಾನೇ ಹೇಳಿದೆ, 1 ಮೈನಸ್ P of A ಮಾಡ್ಬೋದಾ? ಸಿಮಿಲರ್ಲಿ P of not B ಅಂದರೆ 1 ಮೈನಸ್ P of B. ಹೌದಾ? ರಿಸಲ್ಟ್ ನೆನ್ಪಿಟ್ಕೋಬೇಕು ನೀವು ಅದನ್ನು. ಯಾವ ರಿಸಲ್ಟು? P of A ಪ್ಲಸ್ P of ಇಟ್ಸ್ ಕಾಂಪ್ಲಿಮೆಂಟ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ಅಂದರೆ ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ಎನ್ ಇವೆಂಟ್ ಆ್ಯಂಡ್
sum of probability of occurrence of an event and probability of not occurrence of that event will always be equal to 1 ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ 1 ಮೈನಸ್ 0.42 ಇಲ್ಲಿ 1 ಮೈನಸ್ 0.48, ಟೆಲ್ ಮಿ ವಾಟ್ ಈಸ್ ಇಟ್? ಎಸ್, ವಾಟ್ ಈಸ್ ಇಟ್ ಈಕ್ವಲ್ ಟು? 0.42 ಇದೆಯಾ? ಮೈನಸ್ ಮಾಡಿದ್ರೆ 10ಅಲ್ಲಿ 2 ಹೋದರೆ 8, 9ಅಲ್ಲಿ 4 ಹೋದರೆ 5, ಸೊ 0.58. ಇಲ್ಲಿ 10ಅಲ್ಲಿ 8 ಹೋದರೆ 9ಅಲ್ಲಿ 4 ಹೋದರೆ 5, 0.52. ಓಕೆ, ರೈಟ್. ಸಿಮಿಲರ್ಲಿ ಎ ಆರ್ ಬಿ ಅಂತೂ ನೀವೇ ಮಾಡ್ಬೋದಾ? ಮಾಡ್ತೀರಾ? ಟ್ರೈ ಮಾಡಿಬಿಟ್ಟು ಬರೀರಿ. ಪಿ ಆಫ್ ಎ ಆರ್ ಬಿ. ಆರ್ ಅಂತ ಅಂದರೆ ಯೂನಿಯನ್. ಓಕೆ, ಆರ್ ಅಂತ ಅಂದರೆ ಯೂನಿಯನ್. ಯೂನಿಯನ್ ಅಂತ ಅಂದರೆ ಏನು ಬರೀತೀರಿ? ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಫಾರ್ಮುಲಾ ಇದೆ ನಿಮ್ಮ ಹತ್ರ, ಡೈರೆಕ್ಟಾಗಿ ಮಾಡಿಬಿಟ್ಟು ಇದಕ್ಕೆ ಆನ್ಸರು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ದಟ್ಸ್ ಯೋರ್ ವರ್ಕ್. ರೈಟ್. ಸಿ, ಕಾಮೆಂಟ್ಸಲ್ಲಿ ಬರೀರಿ, ಬರೆದ್ರೆ ನನಗೂ ಗೊತ್ತಾಗುತ್ತೆ ನೀವು ಇಲ್ಲಿವರೆಗೂ ಪಾಠ ಕೇಳಿದ್ದೀರಾ ಅಂತ, ಅದನ್ನು ಗೊತ್ತಾಗುತ್ತೆ. ಪ್ಲಸ್ ಯು ಆರ್ ಅವೈಲೇಬಲ್ ಅಂತ, ಯು ಆರ್ ಅಟೆಂಟಿವ್ ಇನ್ ದ ಕ್ಲಾಸ್ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ಕ್ವಶನ್ ನಂಬರ್ 18, 19, 20. ಇವೆಲ್ಲ ಥಿಯರಿ ಪಾರ್ಟು, ಅಂಥ ಇಂಪಾರ್ಟೆಂಟ್ ಇಲ್ಲ. ಬಟ್ ನಿಮ್ಮ ಬ್ಯಾಡ್ ಲಕ್ ಇದ್ದು ಎಕ್ಸಾಮಲ್ಲಿ ಇವೇ ಕೇಳಬೇಕು ಅಂತ ಇದ್ದರೆ ಕಷ್ಟ ಆಗುತ್ತೆ, ಹೌದಲ್ವಾ? ಸೊ ಬೆಟರ್ ಥಿಯರಿ ಪ್ರಾಬ್ಲಮ್ಸು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಾಬ್ಲಮ್ಸ್ ಇರ್ತಾವಲ್ಲ ಅವನು ಅರ್ಥ ಮಾಡಿಕೊಂಡು ಕಲೀರಿ. ಇನ್ ಕ್ಲಾಸ್ 11th ಆಫ್ ಎ ಸ್ಕೂಲ್ 40% ಆಫ್ ದ ಸ್ಟೂಡೆಂಟ್ಸ್ ಸ್ಟಡಿ ಮ್ಯಾಥಮೆಟಿಕ್ಸ್. ಓಕೆ, 30% ಸ್ಟಡಿ ಬಯಾಲಜಿ, 10% ಸ್ಟಡಿ ಬೋತ್. ನೆನ್ಪಿಟ್ಕೊಳ್ಳಿ, ಬೋತ್ ಅಂತ ಬಂದರೆ ಇಂಟರ್ಸೆಕ್ಷನ್. ಇಫ್ ಎ ಸ್ಟೂಡೆಂಟ್ ಇಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಫ್ರಮ್ ದ ಕ್ಲಾಸ್, ಫೈಂಡ್ ದ ಪ್ರಾಬಬಿಲಿಟಿ ದಟ್ ಹಿ ವಿಲ್ ಬಿ ಸ್ಟಡಿಯಿಂಗ್ ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಕ್ವಶನಲ್ಲಿ ಫೈಂಡ್ ದ ಪ್ರಾಬಬಿಲಿಟಿ, ಏನು ಪ್ರಾಬಬಿಲಿಟಿ ಕಂಡುಹಿಡಿಯಕ್ಕೆ ಹೇಳಿದಾರಲ್ಲ ಅದೇ ನಮ್ಮ ಇವೆಂಟು. ಓಕೆ, ಸೊ ಇಲ್ಲೇನಿದೆ? ಹಿ ವಿಲ್ ಬಿ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ ಅಂದರೆ ಪ್ರಾಬಬಿಲಿಟಿ ಆಫ್ ಮ್ಯಾಥಮೆಟಿಕ್ಸ್ ಆರ್ ಅಂದರೆ ಯೂನಿಯನ್ ಬಯಾಲಜಿ, ಇದೇನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಅದರಲ್ಲಿ ಅವ್ರ ಕಂಡೀಷನ್ ಏನು ಕೊಟ್ಟರು? ಪ್ರಾಬಬಿಲಿಟಿ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್ ಎಷ್ಟಿದೆಪ್ಪ? 40%. 40% ಅಂದರೆ 40/100, ಹೌದಾ? ದಟ್ ಈಸ್ 0.4. ಅದೇ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ನೊಂದು ಸಬ್ಜೆಕ್ಟ್ ಯಾವ್ದು ಕೊಟ್ಟರೆ ಬಯಾಲಜಿ ಈಸ್ ಈಕ್ವಲ್ ಟು 30%. 30% ಅಂದರೆ 30/100 ತಾನೆ, ಸೊ ದಟ್ ಈಸ್ 0.3. ಆ್ಯಂಡ್ ಎಷ್ಟು? 10% ಸ್ಟಡಿ ಬೋತ್. 10% ಸ್ಟಡಿ ಬೋತ್ ಅಂದರೆ ಬೋತ್ ಅಂತ ಅಂದರೆ ಏನು ತೊಗೊತೀರಾ? ದಿಸ್ ಈಸ್ ಇಂಟರ್ಸೆಕ್ಷನ್, ರೈಟ್? ಬೋತ್ ಮೀನ್ಸ್ ಎರಡರಲ್ಲೂ ಕಾಮನ್ ಇರೋದು 0.1. ಸೊ ವಾಟ್ ಈಸ್ ಎಮ್ ಯೂನಿಯನ್ ಬಿ ಅಂತ ಕೇಳಿದಾರೆ ಅಷ್ಟೇ. ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಅಲ್ಲೇ ಗೊತ್ತಾಯಿತು. ಸೊ ಏನು ಮಾಡ್ತೀರಾ? ಇದನ್ನ ಆ್ಯಡ್ ಮಾಡ್ತೀರಾ, ಒಂದು ಸಬ್ಟ್ರಾಕ್ಟ್ ಮಾಡ್ತೀರಾ. ಸಿಂಪಲ್ ಫಾರ್ಮುಲಾ, ಸೇಮ್ ಈ ಮೇಲ್ ಯೂಸ್ ಮಾಡಿದ್ನಲ್ಲ ಅದೇ ಥರ ಫಾರ್ಮುಲಾ. ಇವೆಂಟ್ಸಿಂದು ನೀವು ಆ್ಯಡ್ ಮಾಡಿಕೊಂಡು ಮೈನಸ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ 0.4, 0.3 ಅಂದರೆ 0.7, 0.7 ಮೈನಸ್ 0.1 ಅಂದರೆ 0.6. ಅರ್ಥ ಆಗ್ತಿದೆಯಾ? ಕ್ವೆಶನಲ್ಲಿ ನೆನ್ಪಿಟ್ಕೊಳ್ಳಿ, ಒಂದು ಏನು ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು, ನೆಕ್ಸ್ಟ್ ಏನು ಕೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ನಾನು ನಿಮಗೆ ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಮ್ಯಾಥಮೆಟಿಕ್ಸಲ್ಲಿ ಇರೋದಿಷ್ಟೇ, ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ. ಕೊಟ್ಟಿರೋದನ್ನು ಕೇಳಿರೋದಕ್ಕೆ ಹೇಗೆ ಯೂಸ್ ಮಾಡಿಕೊಳ್ಳಿ, ದಟ್ಸ್ ಇಟ್. ದಿಸ್ ಈಸ್ ವಾಟ್ 3 steps in mathematics, that's it, simple. Okay, if you excel in these 3, all the problems will be solved. Okay, so ಆ್ಯಂಡ್ ಇಲ್ಲಿ ನೆನ್ಪಿಟ್ಕೋಬೇಕು, ಓ ಆರ್ ಕೇಳಬಹುದು, ಇಲ್ಲೇನೋ ಅಲ್ಲ ಹೇಳ್ಬೋದು, ಇಲ್ಲಿ ಆ್ಯಂಡ್ ಹೇಳ್ತಾರೆ ಅಥವಾ ಬೋತ್ ಕೂಡ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಆ ವರ್ಡ್ಸ್ ಇಂಗ್ಲೀಷ್ ಸ್ವಲ್ಪ ಬೆಟರ್ ಮಾಡ್ಕೊಳ್ಳಿ, ಆ ವರ್ಡ್ಸ್ ಗೊತ್ತಿದ್ರೆ ಸಾಕು, ಆರಾಮಾಗಿ ಮಾಡ್ತೀರಾ. ನೆಕ್ಸ್ಟ್, ಇನ್ ಆ್ಯನ್ ಎಂಟ್ರೆನ್ಸ್ ಟೆಸ್ಟ್ that is graded on the basis of 2 examinations, the probability of randomly chosen student passing the first examination ಅಂದರೆ ಫಸ್ಟ್ ಎಕ್ಸಾಮಿನೇಷನ್ ಪಾಸ್ ಮಾಡೋ ಪ್ರಾಬಿಲಿಟಿ, ಪಾಸಿಂಗ್ ಫಸ್ಟ್ ಎಕ್ಸಾಮ್, ಪ್ರಾಬಿಲಿಟಿ ಆಫ್ ಪಾಸಿಂಗ್ ಫಸ್ಟ್ ಎಕ್ಸಾಮ್ ಎಷ್ಟಿದೆ? ನಾನು ರ್ಯಾಂಡಮಾಗಿ ಬರೀತಿದ್ದೀನಿ. ಓಕೆ, ನೋಟ್ಸ್ ಅಂತ ಅನ್ಕೋಬೇಡಿ, ನೋಟ್ಸ್ ನೀವೇ ಕ್ರಿಯೇಟ್ ಮಾಡಬೇಕಾಗುತ್ತೆ ಓನಾಗೆ. ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಯು ದ ಕಾನ್ಸೆಪ್ಟ್ಸ್. 0.8. and probability of passing the second examination is passing second exam, passing first exam, okay, is how much? Probability of passing the 0.7. The probability of passing at least one of them is 0.95. what is the probability of passing both? passing both ಗೆ probability ಏನಾಗುತ್ತೆ ಅಂದರೆ ಫಸ್ಟ್ ಎಕ್ಸಾಮ್ ಇಂಟರ್ಸೆಕ್ಷನ್ ಸೆಕೆಂಡ್ ಎಕ್ಸಾಮ್, ಇದು ಅವರು ಕೇಳ್ತಿದ್ದಾರೆ. ಆ್ಯಂಡ್ ಅಟ್ಲೀಸ್ಟ್ ಒಂದಾದರೂ ಪಾಸ್ ಆಗ್ತಾರೆ ಅನ್ನೋದನ್ನ ನಾವೇನಂತ ಬರಿತೀವಿ? ಯೂನಿಯನ್, ಹೌದಾ? ಫಸ್ಟ್ ಯೂನಿಯನ್, ಸೆಕೆಂಡ್, ಅಟ್ಲೀಸ್ಟ್ ಒಂದಾದರೂ ಪಾಸ್ ಆಗೋದು ಎಷ್ಟಿದೆ? 0.95.
ಇದು ಬರೆಯಕ್ಕೆ ಬಂತು ಅಂದರೆ ಪ್ರಾಬ್ಲಮ್ ಸಾಲ್ವ್. ಇಷ್ಟೇ, ಇಂಟರ್ಸೆಕ್ಷನ್ ಕಂಡುಹಿಡಬೇಕು, ಫಾರ್ಮುಲಾ ಗೊತ್ತಿದೆ ತಾನೆ, ದಟ್ಸ್ ಇಟ್. ಸೊ ಹಿಯರ್ ವಾಟ್ ಆರ್ ದೋಸ್ ಇವೆಂಟ್ಸ್? ಇಲ್ಲಿ ಇವೆಂಟ್ ಏನಿದೆ, ಇವೆಂಟ್ ಈಸ್ ಸ್ಟೂಡೆಂಟ್ ಪಾಸಸ್ ಫಸ್ಟ್ ಎಕ್ಸಾಮ್. ಇವೆಂಟ್ ಎಫ್ ಏನಾಗುತ್ತೆ, ಸ್ಟೂಡೆಂಟ್ ಪಾಸಸ್ ಆ್ಯಕ್ಚುಲಿ ಸೆಕೆಂಡ್ ಎಕ್ಸಾಮ್, ಪಾಸಸ್. ಈ ಇಂಟರ್ಸೆಕ್ಷನ್ ಎಫ್ ಅಂದರೆ ಸ್ಟೂಡೆಂಟ್ ಪಾಸಿಂಗ್ ಬೋತ್ ಎಕ್ಸಾಮ್ಸ್, ಅದೇ ಕ್ವಶನ್ ಮಾರ್ಕ್ ನಮಗೆ ಇರೋದು. ಈ ಯೂನಿಯನ್ ಎಫ್ ಅಂತ ಅಂದರೆ ಸ್ಟೂಡೆಂಟ್ ಪಾಸಸ್ ಅಟ್ಲೀಸ್ಟ್ ಒನ್ ಎಕ್ಸಾಮಿನೇಷನ್. ಅರ್ಥ ಆಯ್ತಲ್ಲ? ಸೊ ಈಗ ಅವ್ರು ಕೇಳಿರೋದನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದಾ? ಪಿ ಆಫ್ ಇ ಯೂನಿಯನ್ ಎಫ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್ ಮೈನಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಸೊ ಯೂನಿಯನ್ ಎಫ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ 0.95, ಪಿ ಆಫ್ ಇ ಅಂತ ಅಂದರೆ ಫಸ್ಟ್ ಇವೆಂಟು 0.8, 0.7 ಮೈನಸ್ ಎಕ್ಸ್ ಗೊತ್ತಿಲ್ಲ ನಮಗೆ, ಹೌದಲ್ವಾ? ರೈಟ್. ಸೊ ಸಾಲ್ವ್ ಇಟ್. 8 to 7 ಎಷ್ಟು, 15? 7 to 14, 1.5. 1.5 ಈ ಮೈನಸ್ ಎಕ್ಸ್ ಈ ಕಡೆ ಬಂದರೆ ಇದು ಈ ಕಡೆ. 1.5 ಅಲ್ಲಿ 0.95 ಹೋದರೆ ಎಷ್ಟಾಗುತ್ತೆ? ಸಿಂಪಲ್, ಫೈಂಡ್ ಇಟ್ನಾ. 1 ಆಲ್ರೆಡಿ ಹೋಯಿತು, 0.9 ಹೋಯಿತು ಅಂತಂದರೆ 0.5 ಅಲ್ಲಿ ಹೋದರೆ 55. ಸೊ 0.55 ಸ್ವಲ್ಪ ಒಂದ್ಸತಿ ನೋಡ್ಕೊಂಡಿರಿ. ಓಕೆ, ಐ ಥಿಂಕ್ ಸೊ 0.55. ಚೆಕ್ ಇಟ್ ಔಟ್. ಓಕೆ, ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್. ಈಸಿ, ದಟ್ಸ್ ಇಟ್. ಓಕೆನಾ? ನೆಕ್ಸ್ಟ್ coming to question number 20. Let me change the sheet. Question number 20 ಏನಿದೆ ನೋಡಿ. The probability that a student will pass the final examination in both English and Hindi. Probability of English intersection Hindi. Passing this one, okay? 0.5. And the probability of passing neither. ಎರಡೂ ಇಲ್ಲ ಅಂತ ಅಂದರೆ ಏನಾಗುತ್ತೆ? ಎರಡೂ ಇಲ್ಲ ಅಂತಂದರೆ ಮೀನಿಂಗ್ ಏನು? ನಾಟ್ ಇಂಗ್ಲಿಷ್, ನಾಟ್ ಹಿಂದಿ, ಎರಡೂ ಇಲ್ಲ ಇಂಟರ್ಸೆಕ್ಷನ್, ವಿಚ್ ಈಸ್ ಈಕ್ವಲ್ ಟು ಎಷ್ಟು? 0.1. ಇದು ಬರೆಯಕ್ಕೆ ಬರ್ಬೇಕು, ಇದು ತುಂಬ ಇಂಪಾರ್ಟೆಂಟ್ ನೋಡಿ ಈ ಸ್ಟೆಪ್ಪು. ಓಕೆ, ಎರಡೂ ಇಲ್ಲ. ಓಕೆ, ಇಫ್ ದ ಪ್ರಾಬಿಲಿಟಿ ಆಫ್ ಪಾಸಿಂಗ್ ದ ಇಂಗ್ಲೀಷ್ ಎಕ್ಸಾಮಿನೇಷನ್ ಅಂದರೆ ಪಿ ಆಫ್ ಇ ಈಸ್ ಈಕ್ವಲ್ ಟು ಎಷ್ಟು? 0.75. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಪಾಸಿಂಗ್ ಹಿಂದಿ ಎಕ್ಸಾಮಿನೇಷನ್? ಚೆನ್ನಾಗಿದೆ ಕ್ವಶನ್, ಹೌದಲ್ವಾ? ರೈಟ್. ಇಲ್ಲಿ ನೋಡಿ, ಈ ಇಂಟರ್ಸೆಕ್ಷನ್ ಇದೆ. ಪಿ ಆಫ್ ಇ ನಮಗೆ ಗೊತ್ತಿದೆ, ಪಿ ಆಫ್ ಹೆಚ್ ಗೊತ್ತಿಲ್ಲ, ಕಂಡುಹಿಡಿಬೇಕು ನಾನು. ಸೊ ನಮ್ಮ ಫಾರ್ಮುಲಾದಲ್ಲಿ ನಮಗೆ ಯಾವುದು ಬೇಕಿದೆ? ನಮಗೆ ಪಿ ಆಫ್ ಇ ಯೂನಿಯನ್ ಹೆಚ್ ಫಾರ್ಮುಲಾ ಒಂದೇ ಗೊತ್ತಿರೋದಾ ಸದ್ಯಕ್ಕೆ? ಪಿ ಆಫ್ ಇ ಪ್ಲಸ್ ಪಿ ಆಫ್ ಹೆಚ್ ಮೈನಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಹೆಚ್, ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಇಂಟರ್ಸೆಕ್ಷನ್ ಗೊತ್ತಿದೆ, ಇ ಗೊತ್ತಿದೆ, ಇದು ನಾನು ಕಂಡುಹಿಡಬೇಕು. ಬಟ್ ಇದೊಂದು ಗೊತ್ತಿರಬೇಕಿತ್ತು, ಗೊತ್ತಿಲ್ಲ. ಇದೇನೋ ಕೊಟ್ಟಿದ್ದಾರೆ, ಇದಕ್ಕೋಸ್ಕರನೇ ಕೊಟ್ಟಿರೋದು. ಈ ರೀತಿ ನೀವು ಯೂಸ್ ಮಾಡಬೇಕು ತಲೆನ. ಓಕೆ, ಸೊ ಹೇಗೆ ಯೂಸ್ ಮಾಡ್ತೀರಾ ಇದನ್ನು? ಪಿ ಆಫ್ ಇ ಡ್ಯಾಶ್ ಇಂಟರ್ಸೆಕ್ಷನ್ ಹೆಚ್ ಡ್ಯಾಶ್, ಡಿ ಮಾರ್ಗನ್ಸ್ ಲಾ ಯೂಸ್ ಮಾಡಿ. ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಇ ಯೂನಿಯನ್ ಎಫ್ ಡ್ಯಾಶ್. ಓಕೆ, ವಿಚ್ ಈಸ್ ಈಕ್ವಲ್ ಟು ವಾಟ್? 1 ಮೈನಸ್ ಪಿ ಆಫ್ ಇ ಯೂನಿಯನ್ ಎಫ್. ಇದನ್ನು ಅವ್ರು ಕೊಟ್ಟಿರೋದೆಷ್ಟು? 0.1. ಸೊ ಇದನ್ನ ಈ ಕಡೆ ಕಳಿಸಿ, ಇದನ್ನ ಈ ಕಡೆ ಕಳಿಸಿದ್ರೆ ಪಿ ಆಫ್ ಇ ಯೂನಿಯನ್ ಎಫ್ ವಿಲ್ ಬಿ ಈಕ್ವಲ್ ಟು 1 ಮೈನಸ್ 0.1 ಅಂದರೆ ಎಷ್ಟು? 0.9. ಸಿಕ್ತಾ? ಸೊ ಇಲ್ಲೇನು ಮಾಡ್ತೀರಾ? 0.9 ಇಸ್ ಈಕ್ವಲ್ ಟು ಇ ಅಂದರೆ ಎಷ್ಟಪ್ಪ? 0.75 ಪ್ಲಸ್ ಗೊತ್ತಿಲ್ಲ ಎಕ್ಸ್ ಮೈನಸ್ 0.5. ಓಕೆನಾ? ರೈಟ್. ಸೊ ಎಷ್ಟಾಗುತ್ತಪ್ಪ? 0.7 ಅಲ್ಲಿ 5 ಅಂದರೆ 0.25. 0.25 ಪ್ಲಸ್ ಎಕ್ಸ್ ಬೇಕು, ಇದನ್ನ ಈ ಕಡೆ ಕಳಿಸ್ರಿ. 0.9 ಮೈನಸ್ 0.25 ಈಸ್ ಈಕ್ವಲ್ ಟು ಎಕ್ಸ್. ಎಷ್ಟಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು 9 ಮೈನಸ್ 2 ಎಂತ? 0.05 ಅಲ್ಲಿ ಹೋದರೆ 0.65. ಓಕೆನಾ? ವೆರಿಫೈ ಮಾಡ್ಕೊಳ್ಳಿ ಒಂದ್ಸತಿ. ಓಕೆ, 0.65 ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗ್ತಿದೆಯಾ? ಈಸಿ ಇದೆ. ಅಗೇನ್ ಐ ಟೆಲ್ ಯು ದ ಸೇಮ್ ಥಿಂಗ್. ಥಿಯರಿ. ಯಾರು ಥಿಯರಿಯಲ್ಲಿ ಪರ್ಫೆಕ್ಟ್ ಇದ್ದೀರಾ ಅವ್ರಿಗೆ ಮಾತ್ರ ಈಸಿ ಅನಿಸುತ್ತೆ. ಇಲ್ಲ ಅಂತ ಅಂದರೆ ನೀವೇನು ಮಾಡಿದ್ರು ಕೂಡ ನನಗೆ ಬೈಕಂತಿರ್ತೀರ, ಬೇರೆ ಟೀಚರ್ಸಿಗೂ ಬೈಕಂತಿರ್ತೀರ. ಏನಂತ ಅಂದರೆ ನೀವು ಹೇಳ್ತಿರ ಬಿಡಿ ಈಸಿ ಅಂತ, ಓದೋರಿಗೆ ಗೊತ್ತು ಅದ್ರದ್ದು ಕಷ್ಟ ಅಂತ ಅಂತೀರ. ಓಕೆ, ಬಟ್ ಇಟ್ ಈಸ್ ನಾಟ್ ಲೈಕ್ ದಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಟ್ ಈಸ್ ಜಸ್ಟ್ ಅಬೌಟ್ ಪ್ರಾಕ್ಟೀಸ್. ನಾವು ಫಸ್ಟ್ ಟೈಮ್ ಮಾಡಿದಾಗ ನಮಗೇನೂ ಬರಲಿಲ್ಲ, ಸೆಕೆಂಡ್ ಟೈಮ್ ಮಾಡಿದಾಗ ಬರಲಿಲ್ಲ, ಥರ್ಡ್ ಟೈಮ್, ಫೋರ್ತ್ ಟೈಮ್, ಫಿಫ್ತ್ ಟೈಮ್, ಸಿಕ್ಸ್ತ್ ಟೈಮ್ ಮಾಡಿದಾಗ ಹೋಗ್ಬಿಟ್ಟು ರಿಯಲೈಸ್ ಆಯಿತು, ಅಂಡರ್ಸ್ಟ್ಯಾಂಡ್ ಆಯಿತು. ಓಕೆ, ಇದು ಈ ರೀತಿ ಇದೆ, ಇದಕ್ಕಿಂತ ಮುಂಚೆ ಸೆಟ್ಸ್ ಚಾಪ್ಟರ್ ಓದಬೇಕಿತ್ತು ಅಂತ ರಿಯಲೈಸ್ ಆಯಿತು. ಸೊ ಸೆಟ್ಸ್ ಚಾಪ್ಟರ್ ನೀಟಾಗಿ ರಿವೈಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಬಂದ್ವಿ, ಈಸಿ ಆಯಿತು. ಅರ್ಥ ಆಯ್ತಲ್ಲ? ಮ್ಯಾಥಮೆಟಿಕ್ಸ್ ಇಸ್ ಆಲ್ ಅಬೌಟ್ ಹ್ಯಾವಿಂಗ್ ಸ್ಟ್ರಾಂಗ್ ಬೇಸಿಕ್ಸ್ ಆ್ಯಂಡ್ ಸ್ಟ್ರಾಂಗ್ ಹೋಲ್ಡ್ ಆನ್ ಫಾರ್ಮುಲಾ.
Right. Coming to next question, question number 21. Okay, the last question of this chapter, probability. In a class of 60 students, 30 opted for NCC, 32 opted for NSS. ಇದನ್ನು ಈಸಿ ಇದೆ ಅಂತ ಕಷ್ಟ ಏನಿಲ್ಲ. ರೈಟ್, ಲೆಟ್ ಮಿ ಸಾಲ್ವ್ ಇಟ್. ಕ್ವೆಶನ್ ನಂಬರ್ ಎಂತ 21. NCCಗೆ ಆಪ್ಟ್ ಮಾಡಿರೋದು 30 ಸ್ಟೂಡೆಂಟ್, NSSಗೆ ಆಪ್ಟ್ ಮಾಡಿರೋದು 32 ಸ್ಟೂಡೆಂಟ್, 24 ಆಪ್ಟೆಡ್ ಫಾರ್ ಬೋತ್ ಅಂದರೆ ಇಂಟರ್ಸೆಕ್ಷನ್ 24. ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸು, ಕರೆಕ್ಟಾ? 60 ಸ್ಟೂಡೆಂಟ್ಸು ಇರಲಿ, ಅದಂಗೆ ಇರಲಿ. ಓಕೆ, ಇಫ್ ಒನ್ ಆಫ್ ದಿ ಸ್ಟೂಡೆಂಟ್ಸ್ ಇಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್, ಫೈಂಡ್ ದ ಪ್ರಾಬಿಲಿಟಿ ದಟ್ ದ ಸ್ಟೂಡೆಂಟ್ ಆಪ್ಟೆಡ್ ಫಾರ್ NCC ಆರ್ NSS. ಓಕೆ, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 60 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು? 60 ಇದ್ದಾರೆ. 60ಅಲ್ಲಿ NCCನ ಆಪ್ಟ್ ಮಾಡ್ತಾರಲ್ಲ, ಅದು ಒಂದು ಇವೆಂಟ್. ಸ್ಟೂಡೆಂಟ್ ಆಪ್ಟೆಡ್ ಫಾರ್ NCC ಒಂದು ಇವೆಂಟ್. ಇನ್ನೊಂದು ಇವೆಂಟು ದಿಸ್ ಈಸ್ ಇವೆಂಟ್ E. ಓಕೆ, ಸ್ಟೂಡೆಂಟ್ ಆಪ್ಟೆಡ್ ಫಾರ್ NCC. ಇವೆಂಟ್ F, ಸ್ಟೂಡೆಂಟ್ ಆಪ್ಟೆಡ್ ಫಾರ್ NSS. ಓಕೆ, ದಿಸ್ ಈಸ್ E ಇಂಟರ್ಸೆಕ್ಷನ್ F. ಅರ್ಥ ಆಗ್ತಿದೆಯಾ? ನಾವು ವಾಟ್ ದೇ ಆರ್ ಆಸ್ಕಿಂಗ್, ಸೆಲೆಕ್ಟ್ ಮಾಡ್ತೀವಿ ಒಂದು ಸ್ಟೂಡೆಂಟ್ನ, ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಸ್ಟೂಡೆಂಟ್ ಆಪ್ಟೆಡ್ ಫಾರ್ NCC ಆರ್ NSS. ಆರ್ ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯೂನಿಯನ್. ಹೌದಾ? ಸೊ ಫಸ್ಟ್ ಕ್ವಶನ್ ಅವ್ರು ಕೇಳ್ತಿರೋದು ಇ ಯೂನಿಯನ್ F. ಫಾರ್ಮುಲಾ ಯೂಸ್ ಮಾಡ್ಬೋದಾ? ಏನು? P of E ಎಷ್ಟು? 30. ಪ್ರಾಬಬಿಲಿಟಿ ಸಾರಿ ಸ್ಟೂಡೆಂಟ್ಸ್ ಎಷ್ಟು? 30 ಆಪ್ಟೆಡಾ? ಸೊ ಪ್ರಾಬಬಿಲಿಟಿ ಆಫ್ ದ ಸ್ಟೂಡೆಂಟ್ಸ್ ಆಪ್ಟಿಂಗ್ ದಿಸ್ ಮಚ್ ಇಸ್ 30 ಬೈ ಸ್ಯಾಂಪಲ್ ಸ್ಪೇಸಾ 60. ನೆನಪಿದೆಯಾ? ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್. ದಿಸ್ ಈಸ್ ಇವೆಂಟ್, ಸ್ಟೂಡೆಂಟ್ ಆಪ್ಟೆಡ್ ಫಾರ್ NCC. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದಿಸ್ ಇವೆಂಟ್, ಅಕರೆನ್ಸ್ ಆಫ್ ದಿಸ್ ಇವೆಂಟ್? ದಿಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆಪ್ಟೆಡ್ ದಿಸ್ ಒನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಎಷ್ಟು? 30 ಡಿವೈಡೆಡ್ ಬೈ 60. ಕರೆಕ್ಟಾ? ಅದೇ ಅಲ್ಲಿ ಬರ್ದಿರೋದು. ನೆಕ್ಸ್ಟು P of E ಪ್ಲಸ್ P of F. ಹೌದಾ? P of E ಪ್ಲಸ್ P of F ಮೈನಸ್ P of E ಇಂಟರ್ಸೆಕ್ಷನ್ F. ಓಕೆ, ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. F ಎಷ್ಟು? 32 divided by 60 minus intersection 24 divided by 60. 30 30 60, 60 20 80, 86. sorry 30 30 60, 62 ಆಯಿತಾ? 62 ಅಲ್ಲಿ 24 ತೆಗಿಬೇಕು ನಾನು. ಫಸ್ಟು ಈ 2ನ ಇಲ್ಲಿ ರಿಮೂವ್ ಮಾಡಿದ್ರೆ ಎಷ್ಟಾಯಿತು? ಇಲ್ಲಿರೋ 2 ರಿಮೂವ್ ಆಯಿತು ಅಂತ ಅಂದರೆ 60ಅಲ್ಲಿ 22 ಹೋಗ್ಬೇಕು. ಹೌದಲ್ವಾ? 60ಅಲ್ಲಿ 22 ಹೋದರೆ ಎಷ್ಟಾಗುತ್ತಪ್ಪ? 19 divided by 30. ಅರ್ಥ ಆಗ್ತಿದೆಯಾ? ಸಿಂಪ್ಲಿಫೈ ಮಾಡಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, ಟೋಟಲಿ ಅಂದರೆ ಆ್ಯಕ್ಚುಲಿ ಅಲ್ಲಿ ಬರೋದು 38, ಬಟ್ ಏನು ಮಾಡಿದ್ದೀನಿ ನಾನು? 2 ಒನ್ಸ ಟೇಬಲಿಂದ ಹೋಗುತ್ತೆ. 2 19s 2 30s ಅಂತ. 30 30 60, 60 minus 20 40. ಓಕೆ, 40ಅಲ್ಲಿ ಇನ್ನೂ 2 ತೆಗೆದಿದ್ರೆ 38 ಬೈ 60 ಬರುತ್ತೆ. 38 ಬೈ 60 ಅಂದರೆ 2 19s 2 30s, ಸೊ 19 ಬೈ 30. ಸೆಕೆಂಡ್ ಕ್ವೆಶನ್ ಏನಿದೆ ನೋಡಿ. The student has opted neither NCC nor NSS. ನೈದರ್ NCC nor NSS ಅಂತ ಅಂದರೆ ಸೇಮ್. ಏನು ಹೇಳಿ? P of ನಾಟ್ ಇಂಗ್ಲೀಷ್ ನಾಟ್ ಹಿಂದಿ ಅಂತ ಬಂತಲ್ಲ, ಆ ಥರ. ನಾಟ್ ದಿಸ್ ಒನ್, ನೈದರ್ ದಿಸ್ ಒನ್ ನಾಟ್ ದಿಸ್ ಒನ್. ಸೊ ಏನಾಗುತ್ತೆ? 1 ಮೈನಸ್ P of ಇದು ಆ್ಯಕ್ಚುಲಿ ಆಗೋದೇನು? E ಯೂನಿಯನ್ F ಹೋಲ್ ಡ್ಯಾಶ್ ಆಗುತ್ತೆ. ಹೌದಾ? ಅದನ್ನು ಇಲ್ಲಿ ಬರೆದ್ರೆ 1 ಮೈನಸ್ P of E ಯೂನಿಯನ್ F. ರೈಟ್? ಸೊ ದಿಸ್ ಈಸ್ ಈಕ್ವಲ್ ಟು 1 ಮೈನಸ್ ಎಲ್ಲಿದೆ? P of E ಯೂನಿಯನ್ ಬಂತಲ್ಲ, ಈ ಥರ 19 ಬೈ 30. ನಾನು ಹೇಳಿದೆ ಈಗ ತಾನೆ 1 ಮೈನಸ್ ಸಮಥಿಂಗ್ ಇದ್ದರೆ ಬೆಟ್ರ್ ಏನೋ, ಹಿಂಗೆ ಮಾಡಿರಿ. 30 ಮೈನಸ್ 19 ಅಂತ ಏನಾಗುತ್ತೆ? 11 ಬೈ 30. ಸಿಂಪಲ್. ಅರ್ಥ ಆಯ್ತಾ? ಇದು ಹೆಂಗೆ ಬರದೆ? ಡಿಮಾರ್ಗನ್ಸ್ ಲಾ ಇಂದ ಇದೇನಾಗುತ್ತೆ ನಮಗೆ? E ಯೂನಿಯನ್ F ಹೋಲ್ ಡ್ಯಾಶ್ ಆಗುತ್ತೆ. P of A ಡ್ಯಾಶ್ ಅಂತ ಅಂದರೆ ನಮಗೆ ಗೊತ್ತಿದೆ 1 ಮೈನಸ್ P of A. ಅದು ಆಲ್ರೆಡಿ ನಮಗೆ ಸಿಕ್ಕಿದೆ, ಯೂಸ್ ಮಾಡಿ ಬರ್ದಿದೆ. ಸಿಂಪಲ್. ಕಮಿಂಗ್ ಟು ಥರ್ಡ್ ಬಿಟ್ ಏನಿದೆ? ದ ಸ್ಟೂಡೆಂಟ್ ಹ್ಯಾಸ್ ಆಪ್ಟೆಡ್ NSS ಬಟ್ ನಾಟ್ NCC. NSS ಬಟ್ ನಾಟ್ NCC ಅಂತ ಅಂದರೆ ಹೇಗೆ ಮಾಡ್ತೀರಿ ಹೇಳಿ? NSS ಬಟ್ ನಾಟ್ NCC. ಓಕೆನಾ? ಸೊ ಅಂದರೆ ಏನು? ಸೆಕೆಂಡ್ ಇವೆಂಟ್ NSS ಆಪ್ಟ್ ಮಾಡಿದ್ದಾರೆ. ಸೊ ಪ್ರಾಬಿಲಿಟಿ ಆಫ್ ದಿಸ್ ಒನ್ ಬಟ್ ನಾಟ್ NCC ಅಂತಂದರೆ ಇದರಲ್ಲಿ NCC ತೊಗೊಂಡಿರೋರನ್ನ ಹೊರಗೆ ತೆಗಿಬೇಕು. ಅಂದರೆ ನಾನು ಕಾಮನ್ ಇರೋರನ್ನ ಹೊರಗೆ ತೆಗಿಬೇಕಾ? ಸಿಂಪಲ್ ಇದೆಯಾ? ಡೈರೆಕ್ಟಾಗೆ ಹೇಳ್ಬೋದಾ? ಸೊ 32 ಬೈ 60 ಮೈನಸ್ ಇಂಟರ್ಸೆಕ್ಷನ್ ಎಷ್ಟಿದೆಪ್ಪ? 24 ಬೈ 60. ಸಿಂಪಲ್. 32 ಅಲ್ಲಿ 24 ಹೋದರೆ 24ಗೆ ಏನು ಆ್ಯಡ್ ಮಾಡಿದ್ರೆ 32 ಬರುತ್ತೆ. 6 7 8 ಡಿವೈಡೆಡ್ ಬೈ 60 ವಿಚ್ ಈಸ್ ನಥಿಂಗ್ ಬಟ್ ವಾಟ್? 2s 4 2s 4 15s ಬರುತ್ತೆ.
2/15. ಅರ್ಥ ಆಯ್ತಾ? ಇದು ಲಾಸ್ಟ್ ಒಂದು ಇದೆಯಲ್ಲ ಸ್ವಲ್ಪ ಟೆಕ್ನಿಕಲ್ ಇತ್ತು, ಬಟ್ ಅರ್ಥ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಂಡವರಿಗೆ ಅರ್ಥ ಆಗುತ್ತೆ. ಇಂಗ್ಲೀಷ್ ಸ್ವಲ್ಪ ಹೋಲ್ಡ್ ಇರುತ್ತಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಸೆಟ್ಸ್ ಚಾಪ್ಟರಲ್ಲಿ ವೆನ್ ಡಯಾಗ್ರಾಮ್ ಹೋಲ್ಡ್ ಇರೋರು ಇನ್ನು ಇದಕ್ಕಿಂತ ಫಾಸ್ಟ್ ಮಾಡ್ತಾರೆ, ಅದು ನೆನಪಿರಲಿ. ಓಕೆ, ಜಸ್ಟ್ ಈವೆಂಟ್ ಈವೆಂಟ್ ಎಫ್ 2 ಸರ್ಕಲ್ನ ಡ್ರಾ ಮಾಡಿಬಿಟ್ಟು ಆರಾಮಾಗಿ ಫೈಂಡ್ ಮಾಡ್ಬೋದು. ಡೈರೆಕ್ಟಾಗಿ ವೆನ್ ಡಯಾಗ್ರಾಮ್ ನೋಡಿ ಇನ್ನೂ ಈಸಿಯಾಗಿ ಮಾಡ್ಬೋದು. ಬಟ್ ದ್ಯಾಟ್ ಈಸ್ ನಾಟ್ ರಿಕ್ವೈರ್ಡ್ ರೈಟ್ ನಾವು ಅಂತೇಳಿ ನಾನು ಮಾಡೋಕ್ಕೋಗಿಲ್ಲ. ಅರ್ಥ ಆಯ್ತಲ್ಲ? ರೈಟ್. ಸೊ ದಟ್ಸ್ ಇಟ್. ದಿಸ್ ಕಂಪ್ಲೀಟ್ಸ್ ಯುವರ್ ಪ್ರಾಬಿಲಿಟಿ ಚಾಪ್ಟರ್. ನೆಕ್ಸ್ಟ್ ಸೆಕೆಂಡ್ ಇಯರ್ ಪ್ರಾಬಿಲಿಟಿ ಮಾಡಬೇಕು. ಇದ್ರ ಕಂಟಿನ್ಯೂಷನ್ನಲ್ಲೇ ಸೇಮ್ ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಎಲ್ಲ ಚಾಪ್ಟರ್ಸ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುದು ಮಿಸಲೇನಿಯಸ್ ಎಕ್ಸಾಂಪಲ್ಸ್ನ ನಾನು ಸಾಲ್ವ್ ಮಾಡ್ತೀನಿ ನಿಮಗೋಸ್ಕರ. ಅದು ಕೂಡ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿರ್ತೀನಿ, ಅದರಲ್ಲಿ ಹಾಕ್ತಾ ಹೋಗ್ತೀನಿ ಚಾಪ್ಟರ್ ವೈಸ್. ಬೆಟರ್ ಟೇಕ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ಇಟ್. ಓಕೆ, ರೈಟ್. ಸೊ ಮಿಸಲೇನಿಯಸ್ ಎಕ್ಸಾಂಪಲ್ಸ್ ಮಾಡಲ್ಲ, ಮಿಸಲೇನಿಯಸ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಮಾಡ್ತೀನಿ. ಯಾಕಂದರೆ ಮುಂಚೆ ಕೇಳ್ತಿರಲಿಲ್ಲ, ಬಟ್ ಈಗ ಬೋರ್ಡ್ ಎಕ್ಸಾಮಲ್ಲೆಲ್ಲ ಕೇಳ್ತಾ ಇದ್ದಾರೆ. ಸೊ ಇಟ್ ವಿಲ್ ಹೆಲ್ಪ್ ಯು. ಓಕೆ, ಸೊ ಇನ್ನೇನಾರು ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಡೌಟ್ಸ್ ಏನಾರು ಇದ್ದರೆ ವಿಡಿಯೋಲ್ಲಿ ಏನಾರು ಅರ್ಥ ಆಗಿಲ್ಲ ಯಾವುದಾದ್ರು ಸ್ಟೆಪ್ ಅಂತ ಅಂದರೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ದಯವಿಟ್ಟು. ಅರ್ಥ ಆಯ್ತಲ್ಲ? ಕಾಮೆಂಟ್ ಈಸ್ ಫ್ರೀ ಫಾರ್ ಆಲ್, ದೇರ್ ಇಸ್ ನೋ ಕಾಸ್ಟ್ ಫಾರ್ ದ್ಯಾಟ್ ಒನ್. ಪ್ಲೀಸ್ ಮೇಕ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ಆಲ್ ದೀಸ್ ಲೆಕ್ಚರ್ಸ್ ಆ್ಯಂಡ್ ಆಲ್ ದ ಫೆಸಿಲಿಟೀಸ್ ಅವೈಲಬಲ್. ಓಕೆ, ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೆಲ್ಪ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಅವ್ರಿಗೆ ಶೇರ್ ಮಾಡಿ. ಓಕೆ, ಸೊ ಇನ್ನೇನಾರ ಇದ್ದರೆ ಒಪಿನಿಯನ್ ನಿಮ್ಮ ಬಗ್ಗೆ ಏನೂ ಡೌಟ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಪಿನಿಯನ್ ಅಥವಾ ನಾನು ಕ್ವಶನ್ಸ್ ಏನು ಕೇಳಿದ್ದೀನಿ ಅದಕ್ಕೆ ಆನ್ಸರ್ಸು ಅವನ್ನಾದರೂ ಕಾಮೆಂಟಲ್ಲಿ ಮಾಡಿ. ಓಕೆ, ರೈಟ್. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.